ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಕ್ಲಾಸ್ಗೆ ಸ್ವಾಗತ. ನಾವು ಕಳೆದ ಒಂದು ತರಗತಿಯಲ್ಲಿ 10ನೇ ತರಗತಿಯ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ನಕ್ಷೆಯ ರೂಪದಲ್ಲಿ ಪ್ರತಿನಿಧಿಸಿದಾಗ ಅವುಗಳ ಲಕ್ಷಣಗಳು ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಅಂದರೆ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ನಾವು ನಕ್ಷೆ ಮುಖಾಂತರ ಪ್ರತಿನಿಧಿಸಿದಾಗ ನಮಗೆ 3 ಸಾಧ್ಯತೆಗಳಿರುತ್ತೆ. ಒಂದನೇ ಸಾಧ್ಯತೆ ಆ 2 ರೇಖೆಗಳು ಒಂದನ್ನೊಂದು ಛೇದಿಸುವುದು. ಎರಡನೇ ಸಾಧ್ಯತೆ ಆ 2 ರೇಖೆಗಳು ಒಂದರಲ್ಲಿ ಒಂದು ಐಕ್ಯ ಆಗೋದು. ಸೊ ಆ 2 ಉದಾಹರಣೆಗಳನ್ನು ನಾವು ಕಳೆದ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಸೊ ಈಗ ಇನ್ನೊಂದು ಸಮಸ್ಯೆ ಇದೆ, ಹೌದಾ? ಸೊ ಆ ಸಮಸ್ಯೆಯಲ್ಲಿ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ನಾವು ನಕ್ಷೆನಲ್ಲಿ ಪ್ರತಿನಿಧಿಸಿದಾಗ ಅವುಗಳ ವರ್ತನೆ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಆ ಸಮಸ್ಯೆ ಈ ರೀತಿ ಇದೆ. 2 ಹಳಿಗಳನ್ನು x ಪ್ಲಸ್ 2y ಮೈನಸ್ 4 0 ಮತ್ತು 2x ಪ್ಲಸ್ 4y ಮೈನಸ್ 12 0 ಎಂಬ ಸಮೀಕರಣಗಳಿಂದ ಪ್ರತಿನಿಧಿಸಲಾಗಿದೆ. ಈ ಸಂದರ್ಭವನ್ನು ರೇಖಾಗಣಿತೀಯವಾಗಿ ಪ್ರತಿನಿಧಿಸಿ. ಸೊ ಅದರ ಮೊದಲನೇ ಎಕ್ಸಾಂಪಲ್ ಈ ಥರ ಇದೆ. ಅಂದರೆ ಇವೆರಡನ್ನು ಫಸ್ಟು 2 ಸಮೀಕರಣಗಳೇನಿದೆ ಇವುಗಳನ್ನು ವೈ ರೂಪಕ್ಕೆ ಬರ್ಕೋಬೇಕು. ವೈ ರೂಪಕ್ಕೆ ಬರ್ಕೊಂಡು ಆಮೇಲೆ ನಕ್ಷೆನಲ್ಲಿ ಪ್ರತಿನಿಧಿಸಿದಾಗ ಏನು ಬರುತ್ತೆ ಅಂತ ನೋಡೋಣ. ಸೊ ಮೊದಲನೇ ಸಮೀಕರಣ ಯಾವಿದೆ? ಎಕ್ಸ್ ಪ್ಲಸ್ 2y ಮೈನಸ್ 4 0 ಇದೆ, ಹೌದಾ? ಸೊ ಇದು ಯಾವ ರೂಪದಲ್ಲಿದೆ? a1x ಪ್ಲಸ್ b1y ಪ್ಲಸ್ c1 0 ರೂಪದಲ್ಲಿದೆ. ಸೊ ಇದನ್ನು ವೈ ರೂಪಕ್ಕೆ ಬರ್ಕೋಬೇಕು. ವೈ ರೂಪಕ್ಕೆ ಬರ್ಕೋಬೇಕು ಅಂತ ಹೇಳಿದ್ರೆ ಈ ವೈ ಬಿಟ್ಟು ಉಳಿದವೆರಡು ಆ ಕಡೆಗೆ ಹಾಕಿದೆ ಏನು ಬರುತ್ತೆ? ಇದು 4 ಮೈನಸ್ ಎಕ್ಸ್ ಆಗುತ್ತೆ. ಈ ಎಕ್ಸ್ ಈ ಕಡೆ ಹೋದಾಗ ನೋಡಿ, ಮೈನಸ್ 4 ಈ ಕಡೆ ಹೋದಾಗ ಪ್ಲಸ್ 4 ಆಗುತ್ತೆ, ಪ್ಲಸ್ ಎಕ್ಸ್ ಈ ಕಡೆ ಹೋದಾಗ ಮೈನಸ್ ಎಕ್ಸ್ ಆಗುತ್ತೆ. ಆಯ್ತಲ್ಲ? ಸೊ ಇವಾಗ ವೈ ರೂಪ ಏನು ಬರುತ್ತೆ? ವೈ ಇಸ್ ಈಕ್ವಲ್ ಟು 4 ಮೈನಸ್ ಎಕ್ಸ್ ಡಿವೈಡ್ ಬೈ 2 ಬರುತ್ತೆ. ಸೊ ಇದು ಒಂದು ಸಮೀಕರಣ ಆಯಿತು. ಈಗ ಎರಡನೇದು ಏನಿದೆ? 2x ಪ್ಲಸ್ 4y ಮೈನಸ್ 12 0 ಇದೆ. ಸೊ 4y ಇಸ್ ಈಕ್ವಲ್ ಟು 12 ಮೈನಸ್ 2x ಆಗುತ್ತೆ. ಅಂದರೆ y ಇಸ್ ಈಕ್ವಲ್ ಟು 12 ಮೈನಸ್ 2x ಡಿವೈಡ್ ಬೈ 4 ಆಗುತ್ತೆ. ಸೊ 2 ಸಮೀಕರಣ ಆಯಿತು y ರೂಪಕ್ಕೆ. ಸೊ ಇವುಗಳನ್ನು ನಾವು ಎಕ್ಸ್ಗೆ ಬೆಲೆ ಕೊಡ್ತಾ ಹೋಗಿ y ಬೆಲೆ ಏನು ಚೇಂಜ್ ಆಗುತ್ತೆ ನೋಡಿ. ಸೊ ಇದಕ್ಕೆ ನಾವು 0 ಕೊಡ್ಬೋದು, ಹೌದಾ? 0 ಕೊಟ್ಟಾಗ ಏನು ಹೋಗಿತ್ತು? 4 ಆಗುತ್ತೆ. 4 ಡಿವೈಡ್ ಬೈ 2 2 ಬರುತ್ತೆ ನೋಡಿ. ಸೊ ಇದೆ, ನಾನು ಮೊದಲನೇ ಈಕ್ವೇಷನ್ ತೊಗೊಳ್ತೀನಿ. ಯಾವುದು? y ಇಸ್ ಈಕ್ವಲ್ ಟು 4 ಮೈನಸ್ ಎಕ್ಸ್ ಬೈ 2. ಸೊ ಅದನ್ನು ಎಕ್ಸ್ ಇಸ್ ಈಕ್ವಲ್ ಟು 0, y ಬೆಲೆ ಏನು ಬರುತ್ತೆ? y ಇಸ್ ಈಕ್ವಲ್ ಟು 4 ಮೈನಸ್ 0 ಬೈ 2 ಅಂದರೆ 4 ಬೈ 2 ಅಂತ ಹೇಳಿದ್ರೆ ಸೊ 2 ಬರುತ್ತೆ. ಅಂದರೆ ಎಕ್ಸ್ ಬೆಲೆ ನಿಮಗೆ 2 ಇದ್ದಾಗ y ಬೆಲೆ ಏನು ಬಂತು ಅಂತ ಹೇಳಿದ್ರೆ 2 ಬಂತು. ನೆಕ್ಸ್ಟ್ ಯಾವ್ದು ಕೊಡ್ತೀರಿ? ಸೊ ನೆಕ್ಸ್ಟು ನೋಡಿ, 0 ಕೊಟ್ಟರೆ 1 ಕೊಟ್ಟರೆ ಏನು ಬರುತ್ತೆ? 3 ಬರುತ್ತೆ. 4 ಮೈನಸ್ 1 ಅಂದರೆ 3 ಬರುತ್ತೆ. 3 2ರಿಂದ ಭಾಗ ಆಗಲ್ಲ. ಸೊ ನಮಗೆ ಪೂರ್ಣ ಸಂಖ್ಯೆ ಬರಬೇಕು, ಆ ರೀತಿಯೇ ಕೊಡಿ, ಹೌದಾ? ಸೊ ಯಾವುದೋ ಪೂರ್ಣಾಂಕ ಇರಬೇಕು, ಪೂರ್ಣಾಂಕ ಇರೋ ರೀತಿಯೇ ಕೊಡಬೇಕು ನಾವು. ನೆಕ್ಸ್ಟು ನೀವು 2 ಕೊಟ್ಟರೆ 4 ಮೈನಸ್ 2 ಅಂದರೆ 2 ಬರುತ್ತೆ, ಅವಾಗ 1 ಬರುತ್ತೆ. ಸೊ ಇದು ಸಿಗುತ್ತೆ ನಿಮಗೆ. ಸೊ ನೆಕ್ಸ್ಟ್ ಇಸ್ ಈಕ್ವಲ್ ಟು 2. ಸೊ ವೈ ಇಸ್ ಈಕ್ವಲ್ ಟು ಏನು ಬರುತ್ತೆ? 4 ಮೈನಸ್ 2 ಬೈ 2 ಅಂದರೆ ಸೊ ಇಲ್ಲ ಅಷ್ಟೇ 2 ಬೈ 2 ಅಂತ ಹೇಳಿದ್ರೆ ವಿ ಗೆಟ್ 1, ಹೌದಾ? ಸೊ ಇದನ್ನು ನೀವು
ಗ್ರಾಫನ್ನು ಪ್ಲಾಟ್ ಇದು ಮಾಡಿದೆ, ಈ ಟೇಬಲಲ್ಲಿ ಹಾಕಿದೆ ಹೌದಾ. ಸೊ ಇಲ್ಲಿ ಏನು ಎಕ್ಸ್ ಬೆಲೆ, ಇದು ವೈ ಬೆಲೆ. ಸೊ ಎಕ್ಸ್ ಬೆಲೆ 0 ಇದ್ದಾಗ ವೈ ಬೆಲೆ 2 ಬಂದಿದೆ, ಎಕ್ಸ್ ಬೆಲೆ 2 ಇದ್ದಾಗ ವೈ ಬೆಲೆ ಎಷ್ಟು ಬಂದಿದೆ ಅಂದರೆ 1 ಬಂದಿದೆ ಆಯಿತಾ. ಸೊ ಇದನ್ನು ಎಕ್ಸ್ ಕಾಮ ವೈ ರೂಪದಲ್ಲಿ ಬರೆಯೋದಾದರೆ 0,2 ಬರುತ್ತೆ, 2,1 ಬರುತ್ತೆ ಆಯ್ತಲ್ಲ. ಸೊ ಇದು ಒಂದು ಸಮೀಕರಣದ ನಿರ್ದೇಶಾಂಕ ಬಿಂದುಗಳಾದವು. ಸೊ ಇದೇ ರೀತಿ ನಾವು ಈ ಎರಡನೇ ಸಮೀಕರಣ ಏನಿದೆ y = 12 - 2x / 4. ಸೊ ಈ ಒಂದು ಸಮೀಕರಣಕ್ಕೂ ಕೂಡ ಎಕ್ಸ್ಗೆ ಬೆಲೆಯನ್ನು ಕೊಟ್ಟು y ಬೆಲೆ ಯಾವ ರೀತಿ ಬದಲಾಗುತ್ತೆ ಅಂತ ನೋಡಿ ಬರ್ತೀವಿ. ಸೊ ಮೊದಲ ಈಕ್ವೇಷನ್ ಬರ್ಕೊಳ್ತೀನಿ ನಾನು, y = 12 - 2x / 4. ಸೊ ಇದಕ್ಕೂ ಕೂಡ ನೀವು 0 ಕೊಡ್ಬೋದು. 0 ಕೊಟ್ಟಾಗ ಏನಾಗುತ್ತೆ, 2 × 0 0 ಆಗುತ್ತೆ. ಸೊ ಆಗ ಬರೀ 12 ಉಳಿಯುತ್ತೆ, 12 4ರಿಂದ ಭಾಗ ಆಗುತ್ತೆ. ಸೊ x = 0. ಸೊ y = 12 - 0/4 ಅಂದರೆ ಸೊ ಇದೆಷ್ಟು ಬರುತ್ತೆ, 3 ಬರುತ್ತೆ ಆಯಿತಾ. ನೆಕ್ಸ್ಟ್ ಏನು ಕೊಡ್ತೀನಿ ನಾನು, ಎಕ್ಸ್ ಬೆಲೆನ ನೋಡಿ. ಈಗ 1 ಕೊಟ್ಟರೆ ಏನಾಗುತ್ತೆ, 10 ಆಗುತ್ತೆ, 10 4ರಿಂದ ಭಾಗ ಆಗಲ್ಲ. ಸೊ ಈಗ 2 ಕೊಟ್ಟರೆ ಏನಾಗುತ್ತೆ, 2 ಕೊಟ್ಟರೆ 8 ಆಗುತ್ತೆ. 8 ಅಂತ ಹೇಳಿದ್ರೆ 12 - 8 ಅಂತ ಹೇಳಿದ್ರೆ 4 ಆಗುತ್ತೆ, 4 4ರಿಂದ ಭಾಗ ಆಗುತ್ತೆ. ಸೊ ನೀವು ಇದಕ್ಕೆ 2 ಕೊಟ್ಬಿಡಿ. ಸೊ ಆಗ y = 12 - 2 × 2/4 ಅಂದರೆ ಸೊ 8/4 ಅಂದರೆ 2 ಬರುತ್ತೆ. ಸೊ ನಮಗೆ ಇದನ್ನು ಟೇಬಲ್ಸಲ್ಲಿ ಎಕ್ಸ್ ಮತ್ತು ವೈ ಬೆಲೆಗಳನ್ನು ಬರೆದಾಗ ಸೊ ಎಕ್ಸ್ ಬೆಲೆ, ಸೊ ಇದು y = 12 - 2x/4. ಸೊ ಇದರಲ್ಲಿ 0 ಕೊಟ್ಟಾಗ ಏನು ಬಂತು, 3 ಬಂತು, 2 ಕೊಟ್ಟಾಗ 2 ಬಂತು, ಅಂದರೆ 0, 3, 2, 2. ಸೊ 2 ನಿರ್ದೇಶಾಂಕ ಬಿಂದುಗಳು. ಸೊ ಈಗೇನು ಮಾಡಬೇಕು ನಾವು, ಇವೆರಡು ನಿರ್ದೇಶಾಂಕ ಬಿಂದುಗಳನ್ನು ನಮ್ಮ ಗ್ರಾಫಲ್ಲಿ ಪ್ಲಾಟ್ ಮಾಡಬೇಕು ಹೌದಾ. ಗ್ರಾಫಲ್ಲಿ ಪ್ಲಾಟ್ ಮಾಡಿಬಿಟ್ಟು ಇದು ಯಾವ ಥರ ಬರುತ್ತೆ, ಇವುಗಳ ಲಕ್ಷಣ ಯಾವ ಥರ ಇರುತ್ತೆ ಅಂತ ನೋಡೋಣ. ಸೊ ಮೊದಲನೇದೇನಿದೆ, 0,2 ಇದೆ, 2,1 ಇದೆ. ಸೊ ಮೊದಲನೇ ನಿರ್ದೇಶಾಂಕ ಬಿಂದು 0,2 ನೋಡ್ತೀವಿ. 0,2 ಅಂದರೆ ಎಕ್ಸ್ ಬೆಲೆ 0 ಹೌದಾ. ಸೊ ಇದು 0, ವೈ ಬೆಲೆ 2 ಅಂತ ಹೇಳಿದ್ರೆ 1 2 ಇಲ್ಲಿ ಬರುತ್ತೆ. ನೆಕ್ಸ್ಟು 2,1 ಅಂದರೆ ಎಕ್ಸ್ ಬೆಲೆ 2, ವೈ ಬೆಲೆ 1 ಅಂದರೆ ಇಲ್ಲಿ ಬರುತ್ತೆ ನೋಡಿ, ಇಲ್ಲಿ ಬರುತ್ತೆ ಆಯಿತಾ. ಸೊ ಈಗ ನಾನು ಏನು ಮಾಡ್ತಿದ್ದೀನಿ, ಇವೆರಡನ್ನು ಸೇರಿಸಿ ಒಂದು ಲೈನ್ ಡ್ರಾ ಮಾಡ್ತೀನಿ ಹೌದಾ. ನೋಡಿ ಈ ಥರ ಆಯಿತಾ. ಇದು ಒಂದು ಈಕ್ವೇಷನ್ ಆಯಿತು. ಸೊ ಇದು ಯಾವುದು ಸಮೀಕರಣ, y = ಬರೀಬೇಕು ಯಾವುದು ಅಂತ, y = 4 - x / 2. ಇದು ಒಂದು ಸಮೀಕರಣ ಆಯಿತು. ನೆಕ್ಸ್ಟ್ ಈಗ ಎರಡನೇ ಸಮೀಕರಣವನ್ನು ನಾನು ಪ್ಲಾಟ್ ಮಾಡೋದು ಗ್ರಾಫಲ್ಲಿ. ಎರಡನೇದು ನೋಡಿ 0,3 ಇದೆ, ಅಂದರೆ ಎಕ್ಸ್ ಬೆಲೆ 0 ಇದ್ದಾಗ ವೈ ಬೆಲೆ ಎಷ್ಟಿದೆ ಅಂತ ಹೇಳಿದ್ರೆ 3 ಇದೆ ನೋಡಿ, 3 ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ ಆಯಿತಾ. ದೆನ್ 2,2 ಇದೆ, ಅಂದರೆ ಎಕ್ಸ್ ಬೆಲೆ 2 ಇದ್ದಾಗ ವೈ ಬೆಲೆ ಎಷ್ಟಿದೆ ಅಂದರೆ 2 ಇದೆ ನೋಡಿ, ಇಲ್ಲಿ ಬರುತ್ತೆ. ಸೊ ಈಗ ಇವೆರಡನ್ನು ಕೂಡ ನೀವು ಗ್ರಾಫಲ್ಲಿ ಸೇರಿಸಿ, 2 ಲೈನ್ಗಳನ್ನು. ಸೊ 2 ಲೈನ್ಗಳನ್ನು ಸೇರಿಸಿದ್ರೆ ನಿಮ್ಗೆ ಯಾವ ಥರ ಬರುತ್ತೆ ಅಂದರೆ ಈ ಥರ ಬರುತ್ತೆ ಆಯಿತಾ. ನೋಡಿ ಇದು ಯಾವುದು, ಸೊ y = 12 - 2x / 4 ಅದ. ಇದೊಂದು ಲೈನ್ ಆಯಿತು, ಇದೊಂದು ಲೈನ್, 2 ಲೈನ್ ಸಿಕ್ತು ನಮಗೆ. ಸೊ ಈಗ ಇವೆರಡೂ ರೇಖೆಗಳು ಯಾವ ಥರ ಇದ್ದಾವೆ. ಸೊ ಇಂದಿನ 2 ಎಕ್ಸಾಂಪಲಲ್ಲಿ ಮೊದಲನೇ ಉದಾಹರಣೆಯಲ್ಲಿ ಏನಾಗಿತ್ತು, ಒಂದು ರೇಖೆ ಇನ್ನೊಂದು ರೇಖೆಯನ್ನು ಛೇದಿಸಿತ್ತು, ಆವಾಗ ನಮಗೆ ಒಂದೇ ಒಂದು ಪರಿಹಾರ ಇತ್ತು. ಸೊ ಎರಡನೇ ಒಂದು ಉದಾಹರಣೆಯಲ್ಲಿ ಏನಾಗಿತ್ತು, ಒಂದು ರೇಖೆ ಇನ್ನೊಂದು ರೇಖೆಯಲ್ಲಿ ಐಕ್ಯ ಆಗಿತ್ತು. ಅದು ನಮಗೆ ಮೂರನೇ ಎಕ್ಸಾಂಪಲಲ್ಲಿ ಯಾವ ಥರ ಬರ್ತಿದ್ದಾವೆ ಅಂತ ಹೇಳಿದರೆ, ಈ 2 ಸರಳ ರೇಖೆಗಳು, 2 ರೇಖಾತ್ಮಕ ಸಮೀಕರಣಗಳು ಪರಸ್ಪರ ಸಮಾಂತರ ಇದ್ದಾವೆ. ಸೊ ಇವು ಸಮಾಂತರ ಇರೋದ್ರಿಂದ ಈ 2 ಸಮೀಕರಣಗಳಿಗೆ ಯಾವುದೇ ಪರಿಹಾರ ಇಲ್ಲ ನೋಡಿ. ಮೊದಲನೇ ಉದಾಹರಣೆಯಲ್ಲಿ ಒಂದೇ ಒಂದು ಪರಿಹಾರ ಇತ್ತು, ಎರಡನೇ ಉದಾಹರಣೆಯಲ್ಲಿ ನಮಗೆ ಅನೇಕ ಪರಿಹಾರಗಳು ಸಿಕ್ಕು. ಐಕ್ಯ ಆಗಿರೋದ್ರಿಂದ ತುಂಬ ಹಲವಾರು ಪರಿಹಾರಗಳು ಸಿಕ್ಕು, ಅಪರಿಮಿತ ಪರಿಹಾರಗಳು ಸಿಕ್ಕು. ಆದರೆ ಮೂರನೇ ಉದಾಹರಣೆಯಲ್ಲಿ ಇವೆರಡೂ ರೇಖೆಗಳು ಸಮಾಂತರ ಇರೋದ್ರಿಂದ ಇವುಗಳಿಗೆ ಯಾವುದೇ ಪರಿಹಾರ ಇಲ್ಲ. ಸೊ ಈಗ ನಾವು 3 ಉದಾಹರಣೆಗಳನ್ನು ತಿಳ್ಕೊಂಡ್ವಿ ಹೌದಾ.
ಸೊ 3 ಉದಾಹರಣೆಗಳು. ಮೊದಲನೇ ಉದಾಹರಣೆ ಏನಾಯಿತು? ಮೊದಲನೇ ಉದಾಹರಣೆಯಲ್ಲಿ ಒಂದಕ್ಕೊಂದು ಛೇದಿಸಿದಾಗ ಒಂದು ಪರಿಹಾರ. ಎರಡನೇ ಉದಾಹರಣೆಯಲ್ಲಿ ಒಂದರಲ್ಲೊಂದು ರೇಖೆಗಳು ಆಯ್ಕೆ ಆದಾಗ ಅಪರಿಮಿತ ಸಂಖ್ಯೆಯ ಪರಿಹಾರ. ಮೂರನೇ ಉದಾಹರಣೆಯಲ್ಲಿ ನಮಗೆ ಏನು ಬಂತು? ರೇಖೆಗಳು ಯಾವ ಥರ ಇದ್ದು ಒಂದಕ್ಕೊಂದು ಸಮಾಂತರ ಇತ್ತು. ಸೊ ಅದರಿಂದ ಇಲ್ಲಿ ಯಾವುದೇ ಪರಿಹಾರ ಇಲ್ಲ, ಹೌದಾ? ಸೊ ಇವು ನಾವು ರೇಖೆಗಳನ್ನು ಪ್ರತಿನಿಧಿಸಿದಾಗ ಯಾವುದೇ ಸಮಾಂತರ ಯಾವುದು ನಮ್ಮ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ನಾವು ನಕ್ಷೆನಲ್ಲಿ ಪ್ರತಿನಿಧಿಸಿದಾಗ ಅವುಗಳ ವರ್ತನೆಗಳು ಈ ಥರ ಇರುತ್ತೆ. ಈಗ ನೆಕ್ಸ್ಟು ಇನ್ನೊಂದು ಉದಾಹರಣೆಯನ್ನು ನೋಡೋಣ. ಇನ್ನೊಂದು ಅಭ್ಯಾಸದಲ್ಲಿ ಅಭ್ಯಾಸ 3.1ಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಉದಾಹರಣೆ ಇದೆ. ಆ ಉದಾಹರಣೆಯನ್ನು ನೋಡೋಣ. ಮುಂದಿನ ಒಂದು ಉದಾಹರಣೆ ಈ ಥರ ಇದೆ. ಅಫ್ತಾಬ್ ತಮ್ಮ ಮಗಳಲ್ಲಿ ಹೇಳುತ್ತಾರೆ, ಅಫ್ತಾಬ್ ತಮ್ಮ ಮಗಳಲ್ಲಿ ಹೇಳುತ್ತಾರೆ, 7 ವರ್ಷಗಳ ಹಿಂದೆ ಆಗಿನ ನಿನ್ನ ವಯಸ್ಸಿಗಿಂತ ನನ್ನ ವಯಸ್ಸು 7 ಪಟ್ಟು ಹೆಚ್ಚಾಗಿತ್ತು. ಇನ್ನು 3 ವರ್ಷಗಳ ಬಳಿಕ ಕೂಡ ಅವತ್ತಿನ ನಿನ್ನ ವಯಸ್ಸಿಗಿಂತ ನನ್ನ ವಯಸ್ಸು 3 ಪಟ್ಟು ಹೆಚ್ಚಾಗುತ್ತದೆ. ಈ ಸಂದರ್ಭವನ್ನು ರೇಖಾಗಣಿತೀಯವಾಗಿ ಪ್ರತಿನಿಧಿಸಿ. ನೋಡಿ, ಈಗ ಅಫ್ತಾಬ್ ತಮ್ಮ ಮಗಳಲ್ಲಿ ಹೇಳ್ತಾರೆ, 7 ವರ್ಷಗಳ ಹಿಂದೆ ಆಗಿನ ನಿನ್ನ ವಯಸ್ಸಿಗಿಂತ ನನ್ನ ವಯಸ್ಸು 7 ಪಟ್ಟು ಹೆಚ್ಚಾಗಿತ್ತು ಅಂತ. ಇನ್ನು 3 ವರ್ಷಗಳ ಬಳಿಕ ಕೂಡ ಅವತ್ತಿನ ನಿನ್ನ ವಯಸ್ಸಿಗಿಂತ ನನ್ನ ವಯಸ್ಸು 3 ಪಟ್ಟು ಹೆಚ್ಚಾಗುತ್ತೆ. ಈ ಸಂದರ್ಭವನ್ನು ರೇಖಾಗಣಿತೀಯವಾಗಿ ಪ್ರತಿನಿಧಿಸಿ. ಸೊ ರೇಖಾಗಣಿತೀಯವಾಗಿ ಪ್ರತಿನಿಧಿಸಿ ಅಂದರೆ ಅದಕ್ಕಿಂತ ಮೊದಲು ನಾವು ಯಾವ ರೀತಿ ಪ್ರತಿನಿಧಿಸಬೇಕು? ಬೀಜಗಣಿತೀಯವಾಗಿ ಇದನ್ನು ಪ್ರತಿನಿಧಿಸಬೇಕು. ನಮಗೆ ಸಮೀಕರಣಗಳು ತಗೋಬೇಕು. ಆಮೇಲೆ ಆ ಸಮೀಕರಣಗಳನ್ನು ನಾವು ನಕ್ಷೆನಲ್ಲಿ ಪ್ಲಾಟ್ ಮಾಡ್ಬೋದು. ಸೊ ಈಗ ಫಸ್ಟು ಅಫ್ತಾಬ್ನ ವಯಸ್ಸು ಏನಾಗಿದೆ ಅಂದರೆ, ಅಫ್ತಾಬ್ನ ವಯಸ್ಸನ್ನು ಎಕ್ಸ್ ಅಂತ ಬಿಡಿ, ವಯಸ್ಸು ಎಕ್ಸ್ ಆಗಿದೆ, ಹೌದಾ? ಸೊ ಅದೇ ರೀತಿ ಮಗಳ ಈಗಿನ ವಯಸ್ಸು, ಹೌದಾ? ಅಫ್ತಾಬ್ನ ಈಗಿನ ವಯಸ್ಸು ಎಕ್ಸ್ ಆಗಿದೆ. ಮಗಳ ಈಗಿನ ವಯಸ್ಸು ಏನಾಗಿದೆ? ವೈ ಆಗಿದೆ. ಸರಿನಾ? ಈಗ 7 ವರ್ಷಗಳ ಹಿಂದೆ ಅಫ್ತಾಬ್ನ ವಯಸ್ಸು ಏನಾಗಿರುತ್ತೆ ಅಂದರೆ, ಆ ಎಕ್ಸ್ನಲ್ಲಿ 7 ಕಳಿಬೇಕು, ಹೌದಾ? ಸೊ 7 ವರ್ಷಗಳ ಹಿಂದೆ ಅಫ್ತಾಬ್ ವಯಸ್ಸು ಎಕ್ಸ್ ಮೈನಸ್ 7 ಆಗಿರುತ್ತೆ. ಅದೇ ರೀತಿ 7 ವರ್ಷಗಳ ಹಿಂದೆ
ಮಗಳ ವಯಸ್ಸು y ಮೈನಸ್ 7 ಹೌದಾ. ಸೊ ಇದು ಈಗ ಏನು ಹೇಳ್ತಾರೆ, 7 ವರ್ಷಗಳ ಹಿಂದೆ ನಿನ್ನ ವಯಸ್ಸಿಗಿಂತ ನನ್ನ ವಯಸ್ಸು 7 ಪಟ್ಟು ಹೆಚ್ಚಾಗಿತ್ತು ಅಂತ ಹೇಳ್ತಾರೆ. ಯಾರು? ಅಪ್ತಾಬ್ ತಮ್ಮ ಮಗಳಿಗೆ ಹೇಳ್ತಾರೆ. ಸೊ 7 ವರ್ಷಗಳ ಹಿಂದೆ ಅಪ್ತಾಬ್ ವಯಸ್ಸು ಎಕ್ಸ್ ಮೈನಸ್ 7. ಆಗ ಮಗಳ ವಯಸ್ಸು ಏನಾಗಿರುತ್ತೆ? 7 ಪಟ್ಟು. ನನ್ನ ವಯಸ್ಸಿನ ನನ್ನ ವಯಸ್ಸು 7 ಪಟ್ಟು ಹೆಚ್ಚು ಅಂತ ಹೇಳಿದ್ರೆ, ಸೊ ಇದು 7 ಇಂಟು ಏನಾಗಿರ್ತದೋ y ಮೈನಸ್ 7 ಆಗಿರುತ್ತೆ. ಗೊತ್ತಾಗ್ತಿದ್ದೀರಾ? 7 ಪಟ್ಟು ಹೆಚ್ಚು ಅಂತ ಹೇಳಿದ್ರೆ 7 ವರ್ಷಗಳ ಹಿಂದೆ ನಿನ್ನ ವಯಸ್ಸಿಗಿಂತ ನನ್ನ ವಯಸ್ಸು 7 ಪಟ್ಟು ಹೆಚ್ಚಾಗಿತ್ತು ಅಂತ ಹೇಳಿದ್ರೆ, ಸೊ ಎಕ್ಸ್ ಮೈನಸ್ 7 ಇಸ್ ಈಕ್ವಲ್ ಟು 7 ಇಂಟು y ಮೈನಸ್ 7. ಆಯಿತಾ? ಸೊ ಈಗ ನಾವೇನು ಮಾಡ್ಬೇಕು? ಇದನ್ನು ಈ ಸಮೀಕರಣ ಬಿಡಿಸಿದ್ರೆ ಎಕ್ಸ್ ಮೈನಸ್ 7 ಇಸ್ ಈಕ್ವಲ್ ಟು 7 ಮೈನಸ್ 49 ಮೈನಸ್ 49 ಆಗುತ್ತೆ. ನೆಕ್ಸ್ಟ್ ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ? ಎಕ್ಸ್ ಮೈನಸ್ ಇದು ಈ ಕಡೆ ಬಂದರೆ 7y ಹೌದಾ ಇಸ್ ಈಕ್ವಲ್ ಟು ಇದು ಆ ಕಡೆ ಹೋದ್ರೆ ಏನಾಗುತ್ತೆ? ಮೈನಸ್ 42 ಆಗುತ್ತೆ. ಅಂದರೆ ಮೈನಸ್ 7y ಹೌದಾ. ಸೊ ಮೈನಸ್ ಎಕ್ಸ್ ಪ್ಲಸ್ 7y ಇಸ್ ಈಕ್ವಲ್ ಟು 42. y ಇಸ್ ಈಕ್ವಲ್ ಟು 42. ಇದು ಅಂದರೆ ಎಕ್ಸ್ ಆಗುತ್ತೆ, ಡಿವೈಡ್ ಬೈ 7 ಆಗುತ್ತೆ. ಇದು ಈಕ್ವೇಷನ್ ನಂಬರ್ 1 ಸಿಗುತ್ತೆ. ಆಯಿತಾ? ಸೊ ಒಂದನೇ ಈಕ್ವೇಷನ್ ಏನು ಸಿಗುತ್ತೆ ನಮಗೆ? y ಇಸ್ ಈಕ್ವಲ್ ಟು 42 ಪ್ಲಸ್ ಎಕ್ಸ್ ಬೈ 7 ಸಿಗುತ್ತೆ. ನೆಕ್ಸ್ಟು ಎರಡನೇದಿದೆ, ಇನ್ನು 3 ವರ್ಷಗಳ ಬಳಿಕ ಕೂಡ ಅವತ್ತಿನ ನಿನ್ನ ವಯಸ್ಸಿಗಿಂತ ನನ್ನ ವಯಸ್ಸು 3 ಪಟ್ಟು ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಸೊ 3 ವರ್ಷಗಳ ಬಳಿಕ ಅಂದರೆ ಏನು ಬರುತ್ತೆ? ಈಗ ನಿಮಗೆ 15 ವರ್ಷ ಇತ್ತು ಅಂತ ಹೇಳಿದ್ರೆ 3 ವರ್ಷಗಳ ಬಳಿಕ ಎಷ್ಟು ವರ್ಷ ಆಗಿರುತ್ತೆ? 18 ವರ್ಷ ಆಗಿರುತ್ತೆ. ಅಂದರೆ 15 ಪ್ಲಸ್ 3 ಕೊಡ್ಬೇಕು ತಾನೆ. ಸೊ ಈಗಿನ ವಯಸ್ಸು ಒಂದು ಎಕ್ಸ್ ಆಗಿತ್ತು ಅಂದರೆ 3 ವರ್ಷಗಳ ಬಳಿಕ ಅಂತ ಹೇಳಿದರೆ ಎಷ್ಟು ಬರುತ್ತೆ ನಮಗೆ? ಎಕ್ಸ್ ಪ್ಲಸ್ 3 ಬರುತ್ತೆ. ಸೊ 3 ವರ್ಷಗಳ ಬಳಿಕ ಅಂದರೆ ಎಕ್ಸ್ ಪ್ಲಸ್ 3 ಹೌದಾ. ಸೊ ಅವಾಗ ನಿನ್ನ ವಯಸ್ಸಿಗಿಂತ ನನ್ನ ವಯಸ್ಸು 3 ಪಟ್ಟು ಹೆಚ್ಚಾಗಿರುತ್ತೆ ಅಂತ ಹೇಳ್ತಾರೆ. ಸೊ 3 ಪಟ್ಟು ಹೆಚ್ಚು ಅಂತ ಹೇಳಿದರೆ ಎಷ್ಟು ಬರುತ್ತೆ? 3 ಇಂಟು y ಪ್ಲಸ್ 3 ಆಗುತ್ತೆ. ಸೊ ಇವಳ ವಯಸ್ಸು 3 ವರ್ಷಗಳ ಬಳಿಕ ಅಂದರೆ y ಪ್ಲಸ್ 3 ಹೌದಾ. ನೆಕ್ಸ್ಟ್ ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದರೆ ಎಕ್ಸ್ ಪ್ಲಸ್ 3 ಇಸ್ ಈಕ್ವಲ್ ಟು 3y ಪ್ಲಸ್ 9 ಆಗುತ್ತೆ. ಸೊ ಎಕ್ಸ್ ಮೈನಸ್ 3y ಹೌದಾ. ಈ ಕಡೆ ಬಂದರೆ ಇಸ್ ಈಕ್ವಲ್ ಟು 6 ಆಗುತ್ತೆ. ಅಂದರೆ ಇದು ಮೈನಸ್ಸಿಂದ ಗುಣಿಸಿದ್ರೆ ಮೈನಸ್ ಎಕ್ಸ್ ಪ್ಲಸ್ 3y ಇಸ್ ಈಕ್ವಲ್ ಟು ಇದು ಮೈನಸ್ 6 ಆಗುತ್ತೆ. ಸೊ ಮೈನಸ್ 6 ಅಂತ ಹೇಳಿದರೆ y ಬೆಲೆ ಏನಾಗುತ್ತೆ? ಸೊ 3y ಇಸ್ ಈಕ್ವಲ್ ಟು ಇದು ಈ ಕಡೆಗೆ ಬಂದಾಗ ಎಕ್ಸ್ ಹೌದಾ ಮೈನಸ್ ಎಕ್ಸ್ ಆಗುತ್ತೆ. ಮೈನಸ್ ಎಕ್ಸ್ ಇರೋದು ಪ್ಲಸ್ ಎಕ್ಸ್ ಆಗುತ್ತೆ, ಮೈನಸ್ 6 ಆಗುತ್ತೆ ಹೌದಾ. ಸೊ y ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 3 ಆಗುತ್ತೆ. ಸೊ ಇದು ಎರಡನೇ ಈಕ್ವೇಷನು, ಇದು ಒಂದನೇ ಈಕ್ವೇಷನ್ ಹೌದಾ. ಎಕ್ಸ್ ಮೈನಸ್ 6 ಡಿವೈಡ್ ಬೈ 3 ಆಗುತ್ತೆ. ಎರಡು ಈಕ್ವೇಷನ್ ಸಿಗ್ತದೆ. ಸೊ ಇವಾಗ ಇದನ್ನು ನಾವು ಯಾವ್ದು ಫ್ಲಾಟ್ ಮಾಡಬೇಕು? ಗ್ರಾಫಲ್ಲಿ ಫ್ಲಾಟ್ ಮಾಡಬೇಕು. ಗ್ರಾಫಲ್ಲಿ ಫ್ಲಾಟ್ ಮಾಡಬೇಕು ಅಂದರೆ ಎರಡೂ ಸಮೀಕರಣಗಳಿಗೆ ನಾನೇನು ಮಾಡಬೇಕು? ಎಕ್ಸ್ ಸಿ ಬೆಲೆ ಕೊಡಬೇಕು, ವೈ ಬೆಲೆ ಯಾವ ರೀತಿ ಬದಲಾಗುತ್ತೆ ಅಂತ ನೋಡಬೇಕು. ಸೊ ಈಗ ಮೊದಲನೇ ಈಕ್ವೇಷನ್ನು ಯಾವ ಥರ ಇದೆ? y ಇಸ್ ಈಕ್ವಲ್ ಟು 42 ಪ್ಲಸ್ ಎಕ್ಸ್ ಬೈ 7 ಇದೆ. ಸೊ ಈಗ ಇದಕ್ಕೆ ನೀವು ಎಕ್ಸಿಗೆ ಏನಾದ್ರೆ 0 ಕೊಟ್ಟರೆ ಅಂತ ಹೇಳಿದರೆ ನಮಗೆ ಇಲ್ಲಿ y ಬೆಲೆ ಏನಾಗುತ್ತೆ? ನಮಗೆ 7ರಿಂದ ಹೋಗುತ್ತೆ ಇದು ಹೌದಾ. 7×42 0 ಕೊಟ್ಟಾಗ ಸೊ ಎಕ್ಸ್ ಇಸ್ ಈಕ್ವಲ್ ಟು 0, y ಇಸ್ ಈಕ್ವಲ್ ಟು 42/7 ಆಗುತ್ತೆ ಹೌದಾ. ಸೊ ಇದು 6 ಬರುತ್ತೆ 7×42. ನೆಕ್ಸ್ಟ್ ಯಾವ ಬೆಲೆ ಕೊಡಬೇಕು ನೀವು ಎಕ್ಸ್ಗೆ? ಸೊ ಎಕ್ಸಿಗೆ ಮತ್ತೆ ಯಾವ್ದು ಕೊಡಬೇಕು ಅಂದರೆ ನೀವು ಸೊ ಒಂದು ಬೆಲೆ ಏನು ಬರೋದು ಇಲ್ಲಿ 0,6 ಆಗುತ್ತೆ ಹೌದಾ. ಇನ್ನೊಂದು ಬೆಲೆ ಯಾವುದು? ನೀವು ಇದಕ್ಕೆ 1 ಕೊಟ್ರಿ ಅಂತ ತಿಳ್ಕೊಳ್ಳಿ, ಪ್ಲಸ್ 1 ಕೊಟ್ರಿ ಅಂತ ಹೇಳಿದರೆ 43 ಆಗುತ್ತೆ, ಬರಲ್ಲ.
ಸೊ ಇದಕ್ಕೆ 7 ಕೊಟ್ಟರೆ ನೀವು 7 ಕೊಟ್ಟಾಗ ಏನು ಬರುತ್ತೆ, -7 ಕೊಡಿ. -7 ಕೊಟ್ಟಾಗ ನಿಮಗೆ ಎಷ್ಟು ಬರುತ್ತೆ ಅವಾಗ ಅಂತ ಹೇಳಿದ್ರೆ 37 ಕೊಟ್ಟರೆ, ಅಥವಾ ನೀವು 5 ಕೊಡಿ, 7 49 ಬರುತ್ತೆ. ಹೌದಾ? ಪ್ಲಸ್ ಅವಾಗ 7ರಿಂದ ಭಾಗ ಆಗುತ್ತೆ. 47 ಕೊಡಬೇಕು. 42 + 7 ಅಂದರೆ 49 ಬರುತ್ತೆ. ಸೊ ಇದಕ್ಕೆ x = 7 ಕೊಟ್ಟರೆ, ಸೊ y ಬೆಲೆ ಏನು ಬರುತ್ತೆ, 42 + 7/7 ಅಂದರೆ 49/7 ಅಂದರೆ ಇದಕ್ಕೆ 7 ಬರುತ್ತೆ. ಹೌದಾ? ಸೊ ಆಗ ನಮಗೆ 0,6 7,7 1 ಇಕ್ವೇಷನ್ ಆಗಿದೆ. ಹೌದಾ? ಎರಡನೇದು ನಮಗೆ ಇದೆ y = x - 6/3. y = x - 6/3. ಸೊ ಇದಕ್ಕೂ ಅಷ್ಟೇ, ನೀವು 0 ಕೊಡಿ. 0 ಕೊಟ್ಟಾಗ -2 ಬರುತ್ತೆ. x = 0. ಸೊ y = 0 - 6/3 -2 ಬರುತ್ತೆ. ನೆಕ್ಸ್ಟು x ಬೆಲೆ 3 ಕೊಟ್ಟರೆ, x = 3, y = -3/3 ಅಂದರೆ -1 ಬರುತ್ತೆ. ಸೊ 0, -2, 3, -1 ಎರಡು ನಮಗೆ ನಿರ್ದೇಶಾಂಕ ಬಿಂದುಗಳು ಸಿಗ್ತವೆ. ಸೊ ಈಗ ಈ ನಿರ್ದೇಶಾಂಕ ಬಿಂದುಗಳನ್ನು ನಾವು ಗ್ರಾಫಲ್ಲಿ ಹಾಕಿದ್ರೆ, ಸೊ ಮೊದಲನೇದು 0,6 ಇದೆ. ಅಲ್ಲ, x ಬೆಲೆ 0 ಅಂದರೆ ಇಲ್ಲಿ ಬರುತ್ತೆ, y ಬೆಲೆ 6 ಅಂತಂದ್ರೆ ಇಲ್ಲಿ ಬರುತ್ತೆ. ನೆಕ್ಸ್ಟು ಯಾವುದಿದೆ, 7,7 ಇದೆ. ಅಂದರೆ x ಬೆಲೆ 7 ಅಂದರೆ ಇಲ್ಲಿ ಬರುತ್ತೆ. ಹೌದಾ? ಸೊ y ಬೆಲೆನೂ 7 ಅಂತ ಹೇಳಿದರೆ ಇದೇ ಇದರಲ್ಲಿ 7 ಎಲ್ಲಿ ಬರುತ್ತೆ, ನೋಡಿ ಇಲ್ಲಿ ಬರುತ್ತೆ. ಹೌದಾ? x ಬೆಲೆ 7, y ಬೆಲೆ 7 ಇಲ್ಲಿ ಬರುತ್ತೆ. ಆಯಿತಾ? ಸೊ ಈಗ ಅವೆರಡನ್ನ ನೀವೇನು ಮಾಡಬೇಕು, ಜಾಯಿನ್ ಮಾಡಿದ್ರೆ ಈ ಥರ ಜಾಯಿನ್ ಮಾಡಿ. ಸೊ ಇದು ಯಾವುದು ಸಮೀಕರಣ ಬರೀಬೇಕು ನೀವು, ಯಾವ್ದು ಬರುತ್ತೆ ಸಮೀಕರಣ, y = 42 ಮಕ್ಕಳ ನೆಕ್ಸ್ಟ್ ಇವಾಗ ನಕ್ಷೆ ವಿಧಾನದಿಂದ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಪರಿಹಾರ. ನಕ್ಷಾ ವಿಧಾನದಿಂದ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಪರಿಹಾರ. ಹಾಗೆ ನಾವು ಈ 3 ಉದಾಹರಣೆಗಳನ್ನು ತಿಳ್ಕೊಂಡ್ವಿ ಮಕ್ಕಳೇ. ಸೊ ಮೊದಲನೇ ಉದಾಹರಣೆಯಲ್ಲಿ 2 ರೇಖೆಗಳು ಒಂದನ್ನೊಂದು ಛೇದಿಸಿವೆ. ಸೊ ಆಗ ನಮಗೆ ಆ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಒಂದೇ ಒಂದು ಪರಿಹಾರ ಇತ್ತು. ಸೊ ಇವುಗಳನ್ನು ನಾವು ಸ್ಥಿರ ಜೋಡಿಗಳು ಅಂತ ಕರಿತೀವಿ. ಸೊ ಯಾವ ಸ್ಥಿರ ಜೋಡಿಗಳಾಗುತ್ತೆ, ಯಾವುದೇ 2 ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ನಕ್ಷೆಯಲ್ಲಿ ಪ್ರತಿನಿಧಿಸಿದಾಗ ಅವು ಒಂದನ್ನೊಂದು ಛೇದಿಸಿದರೆ ಅವುಗಳಿಗೆ ಅನನ್ಯ ಪರಿಹಾರ ಇರುತ್ತೆ, ಅಂದರೆ ಒಂದೇ ಒಂದು ಪರಿಹಾರ ಇರುತ್ತೆ. ಅವುಗಳನ್ನು ಸ್ಥಿರ ಜೋಡಿಗಳು ಅಂತ ಕರಿತೀವಿ. ನೆಕ್ಸ್ಟು ಎರಡನೇ ಒಂದು ಉದಾಹರಣೆಯಲ್ಲಿ ಏನಾಗಿತ್ತು, ಆ ರೇಖಾತ್ಮಕ ಸಮೀಕರಣಗಳನ್ನು ನಾವು ನಕ್ಷೆಯಲ್ಲಿ ಪ್ರತಿನಿಧಿಸಿದಾಗ ಅವು ಒಂದರಲ್ಲೊಂದು ಐಕ್ಯ ಆಗಿತ್ತು. ಹೌದಾ? ಸೊ ಐಕ್ಯಗೊಂಡಿರತಕ್ಕಂಥ ರೇಖೆಗಳಿಗೆ ಏನಿರುತ್ತೆ ಅಂತೇಳಿದರೆ ಅಪರಿಮಿತವಾಗಿರ್ತಕ್ಕಂಥ ಪರಿಹಾರಗಳಿರುತ್ತೆ. ಹೌದಾ? ಸೊ ಈ ಅಪರಿಮಿತವಾಗಿರ್ತಕ್ಕಂಥ ಪರಿಹಾರಗಳಿದ್ದರೆ ಅವುಗಳನ್ನು ನಾವು ಏನಂತ ಕರಿತೀವಿ, ಅವಲಂಬಿತ ಜೋಡಿಗಳು ಅಂತ ಕರಿತೀವಿ. ಅಂದರೆ ವಿಭಿನ್ನವಾಗಿರ್ತಕ್ಕಂಥ ಅಲ್ಲಿ ಸಾಮಾನ್ಯ ಪರಿಹಾರಗಳಿರ್ತವೆ, ಅಂದರೆ ಬೆಲೆಗಳು ಸಮಾನವಾಗಿರ್ತವೆ. ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ನಕ್ಷೆಯಲ್ಲಿ ಪ್ರತಿನಿಧಿಸಿದಾಗ ಬೆಲೆಗಳು ಸಮಾನವಾಗಿರುತ್ತೆ ಮತ್ತು ಅವುಗಳಿಗೆ ಅಪರಿಮಿತ ಸಂಖ್ಯೆಯ ಪರಿಹಾರಗಳಿರ್ತವೆ. ಸೊ ಅವುಗಳನ್ನು ನಾವು ರೇಖಾತ್ಮಕ ಸಮೀಕರಣಗಳ ಅವಲಂಬಿತ ಜೋಡಿಗಳು ಅಂತ ಕರಿತೀವಿ. ಸೊ ಮೊದಲನೇದು ಸ್ಥಿರ ಜೋಡಿ, ಛೇದಿಸಿಲ್ಲ ಒಂದರಲ್ಲೊಂದು ಐಕ್ಯ ಆಗಿತ್ತು ಅಂತ ಹೇಳಿದ್ರೆ ಅವುಗಳನ್ನು ಅವಲಂಬಿತ ಜೋಡಿಗಳು ಅಂತ ಕರಿತೀವಿ. ನೆಕ್ಸ್ಟು ಈ 3ನೇ ಎಕ್ಸಾಂಪಲ್ ಏನು ನೋಡಿದ್ವಿ ಈ ರೀಸೆಂಟಾಗಿ, ಅಂದರೆ ಅಳಿಗಳ ಎಕ್ಸಾಂಪಲಲ್ಲಿ. ಸೊ ಅಲ್ಲಿ
ಏನಾಯಿತು, ಆ ಎರಡೂ ರೇಖೆಗಳು ಒಂದಕ್ಕೊಂದು ಸಮಾಂತರ ಇದ್ದವು ಹೌದಾ. ಸೊ ಸಮಾಂತರ ಇದ್ದಾಗ ಆ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಿಗೆ ಯಾವುದೇ ಪರಿಹಾರ ಇರಲಿಲ್ಲ ಹೌದಾ. ಅವನ್ನು ನಾವೇನಂತ ಕರಿತೀವಿ, ಅಸ್ಥಿರ ಜೋಡಿಗಳು ಅಂತ ಕರಿತೀವಿ. ಸೊ ಅದರಿಂದ ಎರಡು ಚರಾಕ್ಷರ ಇರ್ತಕ್ಕಂಥ ಈ ಮೂರು ಉದಾಹರಣೆಗಳಿಂದ ನಮಗೇನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಎರಡು ಚರಾಕ್ಷರ ಇರ್ತಕ್ಕಂಥ ರೇಖಾತ್ಮಕ ಸಮೀಕರಣಗಳನ್ನು ಪ್ರತಿನಿಧಿಸ್ತಕ್ಕಂಥ ನಕ್ಷೆಗಳ ಒಂದು ವರ್ತನೆ ಮತ್ತು ಪರಿಹಾರಗಳ ಇರುವಿಕೆಗಳನ್ನು ನಾವು ಈ ಕೆಳಗಿನ ಥರ ನಾವು ಸಾಮಾನ್ಯೀಕರಿಸ್ಬೋದು. ಎರಡು ಸರಳ ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸಿದರೆ ಅಂಥ ಸಮೀಕರಣಗಳಿಗೆ ನಾವು ಏನಂತೀವಿ, ಅನನ್ಯ ಪರಿಹಾರಗಳಿರ್ತವೆ. ಸೊ ಅವುಗಳನ್ನ ನಾವು ಸ್ಥಿರ ಜೋಡಿಗಳು ಅಂತ ಕರಿತೀವಿ. ನೋಡಿ, ರೇಖೆಗಳು ಛೇದಿಸಿದರೆ ಏನಾಗಿರುತ್ತೆ, ಒಂದೇ ಒಂದು ಪರಿಹಾರ ಇರುತ್ತೆ ಮತ್ತು ಅವುಗಳನ್ನ ನಾವೇನಂತ ಕರಿತೀವಿ, ಸ್ಥಿರ ಜೋಡಿಗಳು ಅಂತ ಕರಿತೀವಿ. ಉದಾಹರಣೆಯಲ್ಲಿ ರೇಖೆಗಳೇನಾಗಿತ್ತು ಅಂತಂದರೆ ಸಮಾಂತರವಾಗಿತ್ತು ಅಲ್ವಾ. ರೇಖೆಗಳು ಸಮಾಂತರ ಆಗಿತ್ತು ಅಲ್ವಾ. ಎರಡನೇ ಉದಾಹರಣೆ ಅದು ಮೂರನೇ ಉದಾಹರಣೆ, ನಮ್ಮ ಇದರಲ್ಲಿ ಮೂರನೇ ಉದಾಹರಣೆಯಲ್ಲಿ ರೇಖೆಗಳು ಸಮಾಂತರ ಇದ್ದಾಗ ನಮಗೆ ಏನಾಗಿರುತ್ತೆ, ಅವಕ್ಕೆ ಪರಿಹಾರ ಇರೋದಿಲ್ಲ, ಪರಿಹಾರ ಇಲ್ಲ. ಸೊ ಅವುಗಳನ್ನ ಏನಂತ ಕರಿತೀವಿ ನಾವು ಅಂತಂದರೆ ಅಸ್ಥಿರ ಜೋಡಿಗಳು ಅಂತ ಕರಿತೀವಿ, ಅಸ್ಥಿರ ಜೋಡಿಗಳು. ಸೊ ಅದೇ ರೀತಿ ಇನ್ನೊಂದು ರೀತಿ ಏನಾಗಿರ್ಬೋದು, ಒಂದು ಛೇದಿಸ್ಬೋದು, ಸಮಾಂತರ ಇರ್ಬೋದು. ನೆಕ್ಸ್ಟು ಮೂರನೇ ಕೇಸಸ್ಸಲ್ಲಿ ಅವೆರಡು ಐಕ್ಯಗೊಳ್ಳುತ್ತೆ. ಸೊ ಐಕ್ಯಗೊಂಡ್ರೆ ಒಂದಕ್ಕೊಂದು ಐಕ್ಯಗೊಂಡ್ರೆ ಅವುಗಳಿಗೆ ಅಪರಿಮಿತ ಸಂಖ್ಯೆಯ ಪರಿಹಾರಗಳಿರ್ತವೆ. ಸೊ ಅಪರಿಮಿತ ಪರಿಹಾರ ಹೌದಾ, ಐಕ್ಯಗೊಂಡ್ರೆ ಅಪರಿಮಿತ ಪರಿಹಾರ ಇರುತ್ತೆ. ಅವುಗಳನ್ನು ನಾವೇನಂತ ಕರಿತೀವಿ ಅಂದರೆ ಅವಲಂಬಿತ ಜೋಡಿಗಳು ಅಂತ ಕರಿತೀವಿ ಹೌದಾ. ಎರಡು ರೇಖೆಗಳು ಪರಸ್ಪರ ಐಕ್ಯಗೊಂಡ್ರೆ ಅವುಗಳನ್ನು ಅಪರಿಮಿತ ಜೋಡಿಗಳು ಅಂತ ಕರಿತೀವಿ. ಸೊ ಈಗ ಈ ಮೂರು ರೇಖೆಗಳನ್ನು ನಾವು ಉದಾಹರಣೆ ತಗೊಂಡು, ಮೂರು ಎಕ್ಸಾಂಪಲ್ಗಳನ್ನ ಉದಾಹರಣೆ ತಗೊಂಡು, ಸೊ ಇದರಲ್ಲಿರ್ತಕ್ಕಂಥ ಸಾಗುವಿಕೆಗಳಿಗೂ ಮತ್ತು ಅದ್ರ ಮೇಲೆ ಆ ರೇಖೆಯಲ್ಲಿ ಸಮಾಂತರ ಸಮೀಕರಣಗಳಿರ್ತಕ್ಕಂಥ ಸಾಗುವಿಕೆಗಳಿದ್ದಾವೆ. ಸೊ ಅವುಗಳ ಆಧಾರದ ಮೇಲೆ ನಾವು ಅವುಗಳನ್ನ ಸ್ಥಿರ ಜೋಡಿಗಳು ಅಥವಾ ಅಸ್ಥಿರ ಜೋಡಿಗಳು ಅಥವಾ ಅವಲಂಬಿತ ಜೋಡಿಗಳು ಅನ್ನೋದನ್ನು ಡಿಸೈಡ್ ಮಾಡ್ಬೋದು ಅನ್ನೋದನ್ನು ಈ ಮುಂದಿನ ಒಂದು ಕೋಷ್ಟಕದಲ್ಲಿ ನೋಡೋಣ. ನೆಕ್ಸ್ಟು ಇವುಗಳ ಉದಾಹರಣೆಗಳನ್ನು ತೆಗೆದುಕೊಂಡು ಅವುಗಳ ಸಾಗುವಿಕೆಗಳನ್ನು A1/A2 B1/B2 ಅವುಗಳನ್ನು ಹೋಲಿಕೆ ಮಾಡಿಬಿಟ್ಟು, ಸೊ ಅದರಲ್ಲಿ ನಾವು ಅವು ಸ್ಥಿರನೋ ಅಸ್ಥಿರನೋ ಅಥವಾ ಅವಲಂಬಿತ ಜೋಡಿನೋ ಅಂತ ಐಡೆಂಟಿಫೈ ಮಾಡ್ಬೋದು ಅಂತ ನೋಡಿ. ಸೊ ಇದರಲ್ಲಿ ಮೊದಲನೇದು ಸೀರಿಯಲ್ ನಂಬರ್. ಸೊ ನೆಕ್ಸ್ಟು ಏನು ಬರುತ್ತೆ, ರೇಖೆಗಳ ಜೋಡಿ ಅಂದರೆ ನಾವು ಯಾವ ತಗೊಂಡಿರ್ತೀವಿ. ನೆಕ್ಸ್ಟು A1/A2 ಇದೆ, ಅದು A1/A2 ಇದೆ. ನೆಕ್ಸ್ಟು B1/B2 ಇದೆ. ನೆಕ್ಸ್ಟು C1/C2 ಇದೆ. ಹೌದಾ. ಸೊ ಈ ಮೂರಾದ್ಮೇಲೆ ನೆಕ್ಸ್ಟು ಅನುಪಾತಗಳ ಹೋಲಿಕೆ. ಅನುಪಾತಗಳ ಹೋಲಿಕೆ ಅನುಪಾತಗಳ ಹೋಲಿಕೆ ಆದಮೇಲೆ ನೆಕ್ಸ್ಟು ನಕ್ಷಾ ರೂಪದಲ್ಲಿ ಪ್ರತಿನಿಧಿಸುವಿಕೆ, ಬೀಜಗಣಿತೀಯ ಪ್ರತಿನಿಧಿಸುವಿಕೆ. ನಕ್ಷಾ ರೂಪದಲ್ಲಿ ಪ್ರತಿನಿಧಿಸುವಿಕೆ. ನೆಕ್ಸ್ಟು ಬೀಜಗಣಿತೀಯವಾಗಿ ಪ್ರತಿನಿಧಿಸುವಿಕೆ. ಬೀಜಗಣಿತೀಯವಾಗಿ ಪ್ರತಿನಿಧಿಸುವಿಕೆ.
ಸೊ ಎಕ್ಸಾಂಪಲ್, ಮೊದಲನೇ ಒಂದು ಎಕ್ಸಾಂಪಲಲ್ಲಿ ನಮ್ಗೆ ಯಾವ್ದು ಎಕ್ಸ್ ಮೈನಸ್ 2 ಈಸ್ ಈಕ್ವಲ್ ಟು 0 ಒಂದು. ಎರಡನೇದು 3x ಪ್ಲಸ್ 4y ಮೈನಸ್ 20 ಈಸ್ ಈಕ್ವಲ್ ಟು 0. ನೆಕ್ಸ್ಟು ಎರಡನೇದು 2x ಪ್ಲಸ್ 3y ಮೈನಸ್ 9 ಈಸ್ ಈಕ್ವಲ್ ಟು 0. ನೆಕ್ಸ್ಟ್ 4x ಪ್ಲಸ್ 6y ಮೈನಸ್ 18 ಈಸ್ ಈಕ್ವಲ್ ಟು 0. ಮೂರನೇದು x ಪ್ಲಸ್ 2y ಮೈನಸ್ 4 ಈಸ್ ಈಕ್ವಲ್ ಟು 0. then 2x ಪ್ಲಸ್ 4y ಮೈನಸ್ 12 ಈಸ್ ಈಕ್ವಲ್ ಟು 0. ಸೊ ಇನ್ನೂ ಉದಾಹರಣೆ ತಗೊಳ್ಳಿ. ಸೊ ಇದರಲ್ಲಿ ಮೊದಲನೇ ಈಕ್ವೇಷನ್ನು, ಮೊದಲನೇ ಸಮೀಕರಣಗಳ ಜೋಡಿ ಯಾವುದು? ಎಕ್ಸ್ ಮೈನಸ್ 2y ಈಸ್ ಈಕ್ವಲ್ ಟು 0 ಮತ್ತು 3x ಪ್ಲಸ್ 4y ಮೈನಸ್ 20 ಈಸ್ ಈಕ್ವಲ್ ಟು 0. ಎರಡನೇ ಎಕ್ಸಾಂಪಲಲ್ಲಿ ಏನು ಬರುತ್ತೆ? 2x ಪ್ಲಸ್ 3y ಮೈನಸ್ 9 ಈಸ್ ಈಕ್ವಲ್ ಟು 0 ಮತ್ತು 4x ಪ್ಲಸ್ 6y ಮೈನಸ್ 18 ಈಸ್ ಈಕ್ವಲ್ ಟು 0. ಮೂರನೇ ಉದಾಹರಣೆ ಏನು ಬರುತ್ತೆ? x ಪ್ಲಸ್ 2y ಮೈನಸ್ 4 ಈಸ್ ಈಕ್ವಲ್ ಟು 0 ಮತ್ತು 2x ಪ್ಲಸ್ 4y ಮೈನಸ್ 12 ಈಸ್ ಈಕ್ವಲ್ ಟು 0 ಬರುತ್ತೆ. ಈಗ ಮೊದಲನೇ ಸಮೀಕರಣಗಳ ಜೋಡಿಗಳಲ್ಲಿ a1/a2 ಬೆಲೆ ಎಷ್ಟು ಬರುತ್ತೆ ನೋಡಿ. a1/a2 ಬೆಲೆ ಎಷ್ಟು ಬರುತ್ತೆ? a1 ಅಂದರೆ ನೋಡಿ a1x, a1 ಇಲ್ಲಿ ಏನಿಲ್ಲ ಅಂತೇಳಿ ಏನಿರುತ್ತೆ? 1 ಇರುತ್ತೆ. ಸೊ ಇಲ್ಲಿ 1 ಇರುತ್ತೆ. ಬೈ a2 ಎಷ್ಟಿದೆ? ಇಲ್ಲಿ 3 ಇದೆ. a1/a2 ಎಷ್ಟು ಬಂತು ನಮಗೆ? 1/3 ಬಂತು. ನೆಕ್ಸ್ಟು b1/b2 ಅಂದರೆ b1 ಅಂದರೆ ಮೈನಸ್ 2, b2 ಅಂದರೆ ಪ್ಲಸ್ 4. ಸೊ b1/b2 ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ? ಮೈನಸ್ 1/2 ಬರುತ್ತೆ. ಹೌದಾ? ನೆಕ್ಸ್ಟು c1 ಇದರಲ್ಲಿ 0 ಆಗಿದೆ, 0/20 ಅಂದರೆ 0 ಬರುತ್ತೆ. ಹೌದಾ? ನೆಕ್ಸ್ಟ್ ಎರಡನೇ ಉದಾಹರಣೆಗೆ ಬರುತ್ತೆ. ಸೊ ಇದರಲ್ಲಿ a1/a2 ಏನು ಬಂತು ನಮಗೆ? a1/a2 ಎರಡನೇ ಉದಾಹರಣೆಯಲ್ಲಿ a1/a2 ಏನು ಬಂತು ನಮಗೆ? ನೋಡಿ 2/4 ಬಂತು. ಹೌದಾ? ಸೊ 2/4 ಅಂತ ಹೇಳಿದ್ರೆ ನಮ್ಗೆ ಇಲ್ಲಿ ಎಷ್ಟು ಬರುತ್ತೆ? 1/2 ಬರ್ತದೆ. ಹೌದಾ? ನೆಕ್ಸ್ಟ್ ಇಲ್ಲಿ b1/b2 ಎಷ್ಟು ಬಂತು ನಮಗೆ? ಇಲ್ಲಿ ಕೂಡ b1/b2 ಏನು ಬಂತು ನಮಗೆ? 1/2 ಬಂತು. ಹೌದಾ? c1/c2 ಎಷ್ಟು ಬಂತು? ಇಲ್ಲಿ ಕೂಡ 1/2 ಬಂತು. ಆಯಿತಾ? ಮೂರು ಕಡೆ ನನಗೆ 1/2 ಬಂತು. ನೆಕ್ಸ್ಟ್ ಇಲ್ಲಿ ಮೂರನೇ ಎಕ್ಸಾಂಪಲ್ a1/a2 ಎಷ್ಟು ಬಂತು ನನಗೆ? 1/2 ಬಂತು. ಹೌದಾ? b1/b2 ಎಷ್ಟು? ಇದು ಕೂಡ 1/2 ಬಂತು. c1/c2 ಎಷ್ಟು ಬಂತು ನಮಗೆ? ಇಲ್ಲಿ 1/3 ಬಂತು. ಆಯಿತಾ? ಈಗ ಏನು ಮಾಡಬೇಕು? ಅನುಪಾತಗಳ ಹೋಲಿಕೆ ಮಾಡಬೇಕು. ಹೌದಾ? ಅನುಪಾತಗಳ ಹೋಲಿಕೆ ಮಾಡಿದಾಗ ನಮಗೇನು ಬರುತ್ತೆ? ಇಲ್ಲಿ a1/a2 b1/b2ಗೆ ಸಮ ಇಲ್ಲ. ಸೊ a1/a2 ಇಸ್ ನಾಟ್ ಈಕ್ವಲ್ ಟು b1/b2. ಹೌದಾ? ಎರಡು ಸಮ ಇದೆ. ಇದು 1/3 ಇದೆ, 1/3 ಇದೆ. ಎರಡನೇ ಎಕ್ಸಾಂಪಲಲ್ಲಿ ಏನಾಗಿದೆ? a1/a2 ಯಾವ್ದು ಸಮ ಇದೆ? b1/b2 ಸಮ ಇದೆ. ಇದು ಕೂಡ 1/2 ಇದೆ, ಇದು ಕೂಡ 1/2 ಇದೆ. ಸೊ ಎರಡು ಒಂದಕ್ಕೊಂದು ಸಮ ಇದೆ. ಆದರೆ ಮೂರನೇ ಎಕ್ಸಾಂಪಲಲ್ಲಿ ಏನಾಗಿದೆ? a1/a2 b1/b2 ಸಮ ಇದೆ, ಬಟ್ c1/c2 ಸಮ ಇಲ್ಲ. ಸೊ ಇದು ಮೂರು ಸಮ, ಮೂರು ಬರ್ತದೆ. ಸೊ ಇದು b1/b2 ಇಸ್ ಈಕ್ವಲ್ ಟು c1/c2. ಇಲ್ಲಿ ನಾಟ್ ಈಕ್ವಲ್ ಟು c1/c2. ಹೌದಾ? ಸೊ ಇಲ್ಲಿ ಕೂಡ ಅಷ್ಟೇ a1/a2 ಇಸ್ ಈಕ್ವಲ್ ಟು b1/b2 ಬಟ್ ನಾಟ್ ಈಕ್ವಲ್ ಟು c1/c2 ಬರುತ್ತೆ. ಮೂರು ಎಕ್ಸಾಂಪಲ್. ಹೌದಾ? ಸೊ ಈಗ ನಾವು ನಕ್ಷಾ ರೂಪದಲ್ಲಿ ಇದನ್ನು ಪ್ರತಿನಿಧಿಸಿದಾಗ, ಸೊ ಇವೆಂಥ ರೇಖೆಗಳು? ಇವು ಛೇದಿಸುವ ರೇಖೆಗಳು. ಹೌದಾ? ಸೊ ಇವೆಂಥ ರೇಖೆಗಳು ಅಂತ ಹೇಳಿದ್ರೆ ಐಕ್ಯಗೊಳ್ಳುವ ರೇಖೆಗಳು. ಸೊ ಇವೆಂಥ ರೇಖೆಗಳು ಅಂದರೆ ಸಮಾಂತರ ರೇಖೆಗಳು. ಆಯಿತಾ? ನೆಕ್ಸ್ಟು ಇಲ್ಲಿ ಬೀಜಗಣಿತೀಯವಾಗಿ ಪ್ರತಿನಿಧಿಸಿದಾಗ ಇವುಗಳಿಗೆ ನಮಗೆ ಒಂದೇ ಒಂದು ಪರಿಹಾರ ಅಥವಾ ಅನನ್ಯ ಪರಿಹಾರ.
ಪರಿಹಾರ ನಮ್ಗೆ ಎಷ್ಟು ಇರುತ್ತದೆ? ಒಂದೇ ಒಂದು ಪರಿಹಾರ ಇರುತ್ತೆ. ನೆಕ್ಸ್ಟು ಐಕ್ಯಗೊಂಡಾಗ ಅಪರಿಮಿತ ಪರಿಹಾರ ಇರುತ್ತೆ. ಅಪರಿಮಿತ ಪರಿಹಾರ ಇರುತ್ತೆ. ಸೊ ಇದು ಸಮಾಂತರ ಇದ್ದಾಗ ಏನಾಗಿರುತ್ತೆ? ಪರಿಹಾರ ಇಲ್ಲ ಅಲ್ವಾ? ಸೊ ಪರಿಹಾರ ನಮಗೆ ಇರೋದಿಲ್ಲ. ಸೊ ನಮಗೆ ಏನು ಗೊತ್ತಾಗುತ್ತೆ ಅಂದರೆ ಯಾವಾಗ ಯಾವುದೇ ಎರಡು ರೇಖಾತ್ಮಕ ಸಮೀಕರಣಗಳು ಅನನ್ಯ ಪರಿಹಾರ ಹೊಂದಿರ್ತವೆ ಅಂದರೆ ಸೊ ಅಲ್ಲಿ a1/a2 ಬೆಲೆ b1/b2ಗೆ ಸಮ ಇಲ್ಲ ಅಂತ ಹೇಳಿದಾಗ ಅವು ಅನನ್ಯ ಪರಿಹಾರ ಹೊಂದಿರ್ತವೆ. ಯಾವಾಗ ಅಪರಿಮಿತ ಪರಿಹಾರಗಳನ್ನು ಹೊಂದಿರ್ತವೆ ಅಂದರೆ ಸೊ ಎಲ್ಲಿ ನಮಗೆ a1/a2 ಬೆಲೆ b1/b2 ಬೆಲೆ c1/c2 ಬೆಲೆ ಸಮ ಇರುತ್ತೋ ಅಥವಾ ಒಂದೇ ಇರುತ್ತೋ ಸೊ ಅಂಥ ರೇಖಾತ್ಮಕ ಸಮೀಕರಣಗಳು ಅಪರಿಮಿತ ಪರಿಹಾರಗಳನ್ನು ಹೊಂದಿರ್ತವೆ. ಅಲ್ಲ, ನೀವು ಅದನ್ನು ಗ್ರಾಫಲ್ಲಿ ಫ್ಲಾಟ್ ಮಾಡ್ದಲೇ ಹೇಳ್ಬೋದು. ಸೊ ಯಾವುದೇ ಎರಡು ಸಮೀಕರಣ ಕೊಟ್ಬಿಟ್ಟು ಸೊ ಇವು ಅನನ್ಯ ಪರಿಹಾರ ಇದು ಅಥವಾ ಅಪರಿಮಿತ ಪರಿಹಾರ ಇಲ್ಲವೋ ಅಂತ ಹೇಳಿದರೆ ಇವಾಗ ಏನು ಮಾಡ್ಬೇಕು ನಾವು a1/a2 c1/c2 ಬೆಲೆಗಳನ್ನು ನೋಡಿಬಿಟ್ಟು ನಾವು ಈ ಥರ ಹೇಳ್ಬೋದು. ನೆಕ್ಸ್ಟು ಸಮಾಂತರ ಯಾವಾಗಿರ್ತವೆ ಅಂತ ಹೇಳಿದರೆ a1/a2 ಬೆಲೆ b1/b2ಗೆ ಸಮ ಇದ್ದು ಆದರೆ c1/c2ಗೆ ಸಮ ಇಲ್ಲೇ ಹೋದಾಗ ಸೊ ಅಂಥ ರೇಖೆಗಳನ್ನು ನಾವು ಸಮಾಂತರ ರೇಖೆಗಳು ಅಂತ ಕರಿತೀವಿ. ಅವುಗಳಿಗೆ ಯಾವುದೇ ಪರಿಹಾರಗಳು ಇರೋದಿಲ್ಲ. ಸೊ ಪರೀಕ್ಷೆಯಲ್ಲಿ ಏನು ಮಾಡ್ತಾರೆ ಅಂದರೆ ಯಾವುದೇ ಎರಡು ರೇಖಾತ್ಮಕ ಸಮೀಕರಣಗಳನ್ನು ನೀವು ಕೊಟ್ಬಿಟ್ಟು ಸೊ ಏನಂತ ಕೇಳ್ಬೋದು ಅವರು ಇವುಗಳಿಗೆ ಮಲ್ಟಿಪಲ್ ಚಾಯ್ಸ್ ಕೇಳ್ಬೋದು. ಅನನ್ಯ ಪರಿಹಾರ ಇದೆಯೋ, ಅಪರಿಮಿತ ಪರಿಹಾರ ಇದೆಯೋ ಅಥವಾ ಪರಿಹಾರ ಇಲ್ಲವೋ ಅನ್ನೋದನ್ನು. ಸೊ ಅವಾಗ ಏನು ಮಾಡಬೇಕು ನಾವು ಅವುಗಳ ಈ ಏನು ಆ ಸಾಗುಣಿಕೆಗಳ ಅನುಪಾತಗಳನ್ನು ನೋಡ್ಕೋಬೇಕಿತ್ತು. a1/a2 b1/b2 c1/c2 ಒಂದಕ್ಕೊಂದಕ್ಕೆ ಸಮ ಇಲ್ಲವೋ ಇಲ್ಲವೋ ಅಂತ ನೋಡ್ಕೋಬೇಕು. ಸೊ ಮೂರು ಒಂದಕ್ಕೊಂದಕ್ಕೆ ಸಮ ಇಲ್ಲ ಅಂದಾಗ ಮಾತ್ರ ಅನನ್ಯ ಪರಿಹಾರ. ಎರಡು ಮಾತ್ರ ಸಮಾಂತರ ಇದ್ದಾವೆ, ಇನ್ನೊಂದು ಸಮ ಇಲ್ಲ ಅಂತ ಹೇಳಿದರೆ ಅವಕ್ಕೆ ಪರಿಹಾರ ಇಲ್ಲ. ಮೂರು ಕೂಡ ಸಮ ಇದ್ದಾವೆ ಅಂತ ಹೇಳಿದರೆ ಅವು ಇಂಥ ಪರಿಹಾರ ಅಪರಿಮಿತ ಪರಿಹಾರ ಇರ್ತವೆ. ಆ ರೇಖೆಗಳು ಒಂದು ಆಯ್ಕೆಗಳಿರ್ತವೆ. ಸೊ ಈಗ ನಾವು ಇದುವರೆಗೆ ಏನು ತಿಳ್ಕೊಂಡ್ವಿ? ರೇಖೆಗಳ ಲಕ್ಷಣಗಳು. ಯಾವುದೇ ಸಮಾಂತರ ಜೋಡಿಗಳನ್ನು ನಾವು ರೇಖಾಗಣಿತೀಯವಾಗಿ ನಕ್ಷೆಯಲ್ಲಿ ಪ್ರತಿನಿಧಿಸಿದರೆ ಆಗ ಆ ನಕ್ಷೆಗಳ ಒಂದು ಇದು ಯಾವ ಥರ ಇರುತ್ತೆ, ಲಕ್ಷಣಗಳು ಯಾವ ಥರ ಇರುತ್ತೆ ಅನ್ನೋದನ್ನು ತಿಳ್ಕೊಂಡಿರ್ಬೇಕು. ಈಗ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳನ್ನು ಬಿಡಿಸಬೇಕು. ಈ ಥರ ಇದೆ. ಎರಡು ಸಮೀಕರಣಗಳಿವೆ. x ಪ್ಲಸ್ 3y = 6, 2x ಮೈನಸ್ 3y = 12. ಈ ಸಮೀಕರಣಗಳು ಸ್ಥಿರವೇ ಎಂಬುದನ್ನು ನಕ್ಷೆಯ ಮೂಲಕ ಪರೀಕ್ಷಿಸಿ. ಸೊ ಈ ಸ್ಥಿರವೇ ಅಥವಾ ಅಸ್ಥಿರವೇ ಅಂತ ನಕ್ಷೆಯ ಮುಖಾಂತರ ಪ್ರತಿನಿಧಿಸಬೇಕು. ಯಾವಾಗ ಸ್ಥಿರವಾಗಿರ್ತಾವೋ ನಾವೀಗ ತಾನೇ ತಿಳ್ಕೊಂಡಿದ್ವಿ. ಆ ರೇಖೆಗಳೇನಾದ್ರೆ ಒಂದಕ್ಕೊಂದು ಛೇದಿಸಿದ್ವು ಅಂತ ಹೇಳಿದರೆ ಆಗ ಆ ರೇಖೆಗಳೇನಾಗಿರ್ತವೆ, ಈ ಸಮೀಕರಣಗಳೇನಾಗಿರ್ತವೆ, ಸ್ಥಿರವಾಗಿರ್ತವೆ. ಸೊ ಫಸ್ಟು ಇವುಗಳನ್ನು ನಕ್ಷಾಕ್ರಮದಿಂದ ಬಿಡಿಸೋದಕ್ಕಿಂತ ಮೊದಲು ಇವುಗಳನ್ನು ಏನು ಮಾಡಬೇಕು ನಾವು? ಎರಡೂ ಸಮೀಕರಣಗಳನ್ನು ನಾವು y ರೂಪಕ್ಕೆ ಬರ್ಕೋಬೇಕು. y ರೂಪಕ್ಕೆ ಬರ್ಕೊಂಡು ನಂತರ ಅವುಗಳಿಗೆ x, y ಬೆಲೆಗಳನ್ನು ಬರ್ಕೋಬೇಕು. ಆಮೇಲೆ ಅದನ್ನು ನಕ್ಷೆಯಲ್ಲಿ ಫ್ಲಾಟ್ ಮಾಡಬೇಕು. ಸೊ ಅದಕ್ಕೆ ಮಕ್ಕಳೇ ನಾನು ಮೊದಲನೇ ಸಮೀಕರಣ ತೊಗೊಳ್ತೀನಿ. ಮೊದಲನೇ ಸಮೀಕರಣ ಏನಾಗಿದೆ? x ಪ್ಲಸ್ 3y = 6 ಇದೆ. ಇದನ್ನು ನಾನು y ರೂಪಕ್ಕೆ ಬರ್ಕೊಂಡೆ ಅಲ್ವಾ? ಸೊ ಇದನ್ನು y ರೂಪಕ್ಕೆ ಬರ್ಕೊಂಡೆ ಏನು ಬರುತ್ತೆ? ಈಗ ಬರ್ಕೋಬೋದು y ರೂಪಕ್ಕೆ 3y = 6 ಮೈನಸ್ x ಆಗುತ್ತೆ. ಯಾಕೆ 6 ಮೈನಸ್ x ಆಗುತ್ತೆ? ಈ x ಆ ಕಡೆ ಹೋದಾಗ ಏನಾಗುತ್ತೆ? ಮೈನಸ್ x ಆಗುತ್ತೆ. ಹಾಗಾದ್ರೆ y ಬೆಲೆ ಏನಾಗುತ್ತೆ ಅಂದರೆ 6 ಮೈನಸ್ x ಬೈ 3 ಆಗುತ್ತೆ. ಸೊ ಇದು ಒಂದೇ ಸಮೀಕರಣ ಹೌದಾ? ಫಸ್ಟ್ ಯಾವಾಗಲೇ ಆಗಲಿ ನಿಮಗೆ ಯಾವುದೇ ರೇಖಾತ್ಮಕ ಸಮೀಕರಣಗಳನ್ನು ಜೋಡಿಗಳನ್ನು ಕೊಟ್ಟಾಗ ಫಸ್ಟು ನಮ್ಮ ಕೆಲಸ ಏನು? ಕೊಟ್ಟಿರ್ತಕ್ಕಂಥ ಸಮೀಕರಣಗಳನ್ನು y ರೂಪಕ್ಕೆ ಬರ್ಕೊಳ್ಳೋದು ಮೊದಲನೇ ಕೆಲಸ ಆಯಿತಾ? ಸೊ ನೆಕ್ಸ್ಟ್ ಎರಡನೇ ಸಮೀಕರಣ ಏನಿದೆ?
2x ಮೈನಸ್ 3y = 12. ಸೊ ಈಗ ಇದನ್ನು ಕೂಡ ಅಷ್ಟೇ ಹೇಗೆ ಬರ್ಕೋಬೇಕು, y ರೂಪಕ್ಕೆ ಬರ್ಕೋಬೇಕು. y ರೂಪಕ್ಕೆ ಬರ್ಕೊಂಡಾಗ ಏನಾಗುತ್ತೆ, ಮೈನಸ್ 3y = 12 ಮೈನಸ್ 2x ಹೌದಾ. ಆದರೆ ನಮಗೆ ಇಲ್ಲಿ ಮೈನಸ್ ಬೇಡ ಹೌದಾ, ಸ್ಟಾರ್ಟಿಂಗಲ್ಲೇ ಮೈನಸ್ ಬೇಡ ಅಂದರೆ ಮಲ್ಟಿಪ್ಲೈಡ್ ಬೈ ಮೈನಸ್ ಮಾಡಿ, ಮಲ್ಟಿಪ್ಲೈಡ್ ಬೈ ಮೈನಸ್ ಅಂದರೆ ಇಡೀ ಸಮೀಕರಣವನ್ನು ನೀವು ಮೈನಸ್ಸಿಂದ ಗುಣಿಸ್ಬೇಕು. ಏಕೆಂದರೆ ನಮಗೆ ಇಲ್ಲಿ ಯಾವಾಗಲೂ ಫಸ್ಟ್ ಏನಿರಬೇಕು, ಪ್ಲಸ್ಸೇ ಇರಬೇಕು. ಸೊ ಹಾಗೇನಾಗುತ್ತದೋ 3y = ಮೈನಸ್ 12 ಪ್ಲಸ್ 2x ಆಗುತ್ತೆ ಹೌದಾ. ಹಾಗಾದ್ರೆ y ಬೆಲೆ ಏನು ಬರುತ್ತೆ ನಮ್ಮಲ್ಲಿ, 2x ಮೈನಸ್ 12 ಬೈ 3. 2x ಅಂದರೆ ಇಲ್ಲಿ ಮೈನಸ್ 12 ಪ್ಲಸ್ 2x ಅನ್ನು 2x ಮೈನಸ್ 12 ಅಂತ ಬರ್ಕೊಂಡಿದ್ವಿ, ಡಿವೈಡೆಡ್ ಬೈ 3 ಆಗುತ್ತೆ. ಸೊ ಈಗ ಏನು ಮಾಡಬೇಕು, ನಾವು ಈ ಸಮೀಕರಣಗಳಿಗೆ ನಾವು x ಮತ್ತು y ಬೆಲೆಗಳನ್ನು ಆದೇಶ ಮಾಡಬೇಕು. x ಬೆಲೆಗಳನ್ನು ಕೊಟ್ಟಾಗ y ಬೆಲೆ ಏನು ಚೇಂಜ್ ಆಗುತ್ತೆ ಅಂತ. ಸೊ ವೆನ್ x = 0 ಅಂದರೆ x ಬೆಲೆ 0 ಕೊಟ್ಟರೆ y ಬೆಲೆ ಹೇಗೆ ಬದಲಾಗುತ್ತೆ, y = 6 ಮೈನಸ್ 0/3 ಅಂದರೆ ಸೊ ಏನು ಬರುತ್ತೆ ನಮಗೆ 6/3 ಬರುತ್ತೆ. ಅಂದರೆ ಎಷ್ಟು ಬರುತ್ತೆ ನಮಗೆ, 3 ಬರುತ್ತೆ ಹೌದಾ. ಸರಿ, 2 ಬರುತ್ತೆ, 2ರಲ್ಲಿ 6 ಅಂತಿದ್ರೆ 2 ಬರುತ್ತೆ ಆಯಿತಾ. ನೆಕ್ಸ್ಟು ಫಸ್ಟ್ ಯಾವಾಗಲೂ 0 ಕೊಟ್ಟು ನೋಡಿ, 0 ಕೊಟ್ಟ ಅಂದರೆ 1 ಕೊಡಿ ಹೌದಾ. ಫಸ್ಟ್ ಯಾವಾಗಲೂ ಏನು ಮಾಡಬೇಕು, ಒಂದೊಂದೇ ಬೆಲೆಗಳನ್ನ ನೋಡ್ತಾ ಹೋಗ್ಬೇಕು, ಯಾವತ್ತಾಗುತ್ತೋ ಅದನ್ನು ಬರೀಬೇಕು. ಸೊ ನೆಕ್ಸ್ಟು ಇದಕ್ಕೆ 1 ಕೊಟ್ಟರೆ 6 ಮೈನಸ್ 1 ಅಂದರೆ 5 ಬಂದುಬಿಡುತ್ತೆ. ಅವಾಗ 5 3ರಿಂದ ಭಾಗ ಆಗಲ್ಲ, ನಮಗೆ ಅದು ಪೂರ್ಣಾಂಕನೇ ಬರಬೇಕು, ಅಂಥ ಸಂಖ್ಯೆನೇ ನೋಡಿ. ಸೊ ನೆಕ್ಸ್ಟ್ ಈಗ 2 ಕೊಟ್ಟರೆ ಅಂತ ತಿಳ್ಕೊಳ್ಳಿ, 2 ಕೊಟ್ಟರು ಅಷ್ಟೇ 4/3 ಆಗುತ್ತೆ, ಅದು ಕೂಡ ಆಗಲ್ಲ. 3 ಕೊಟ್ಟರೆ ಆಗ 3/3 1 ಸಿಕ್ಬಿಡುತ್ತೆ ನಮಗೆ. ಸೊ ನೆಕ್ಸ್ಟ್ ಯಾವ್ದು ಕೊಡ್ತೀನಿ, x = 3, y ಬೆಲೆ ಬರುತ್ತೆ 6 ಮೈನಸ್ 3/3. ನೋಡಿ ಇಲ್ಲಿ x ಇರೋ ಹತ್ರ ಏನಾಗಬೇಕು, ನಾವು ಇಲ್ಲಿ ಏನು ಬೆಲೆ ತೊಗೊಂಡಿರ್ತೀವೋ ಆ ಬೆಲೆ ಹಾಕಬೇಕು. ಸೊ ಇದೇನು ಬರುತ್ತೆ ನಮಗೆ, 3/3 ಬರುತ್ತೆ. 3/3 ಅಂದರೆ ಎಷ್ಟು ಬರುತ್ತೆ ನಮಗೆ, 1 ಬರುತ್ತೆ. ಸೊ ಇದನ್ನು ಈ ಟೇಬಲಲ್ಲಿ ಬರ್ಕೊಳ್ಳಿ ಹೌದಾ. ಟೇಬಲಲ್ಲಿ ಹೇಗೆ ಬರ್ಕೋಬೇಕು, ಎಕ್ಸ್ ಮತ್ತು ವೈಗಳ ಬೆಲೆ ಬರ್ಕೋಬೇಕು ಆಯಿತಾ. ಎಕ್ಸ್ ವೈ ಬೆಲೆಗಳನ್ನು ಈ ರೀತಿ ಬರ್ಕೊಳ್ಳಿ. ಸೊ ಇದು ಎಕ್ಸು, ವೈ = 6 ಮೈನಸ್ x/3 ಬಂತು. ಎಕ್ಸ್ಗೆ 0 ಕೊಟ್ಟಾಗ ಏನು ಬಂತು, ವೈ ಬೆಲೆ 2 ಬಂತು. 3 ಕೊಟ್ಟಾಗ ಏನು ಬಂತು, ವೈ ಬೆಲೆ 1 ಬಂತು. ಸೊ ನಮಗೆ ನಿರ್ದೇಶಾಂಕ ಬಿಂದುಗಳು 0,2 ಮತ್ತು 3,1 ಬಂತು ಆಯ್ತಲ್ಲ. ಈಗ ನಾವು ಎರಡನೇ ಸಮೀಕರಣಕ್ಕೆ ಹೋಗೋಣ. ಎರಡನೇ ಸಮೀಕರಣದಲ್ಲಿ ನೀವು ಫಸ್ಟು 0 ಕೊಟ್ಟು ನೋಡಿ ಹೌದಾ. 0 ಕೊಟ್ಟರೆ ಏನು ಬರುತ್ತೆ, x = 0. ಆಗ ನಮಗೆ y ಬೆಲೆ ಏನು ಬರುತ್ತೆ ಅಂದರೆ y = 2 × 0 ಮೈನಸ್ 12/3 ಬರುತ್ತೆ. ಸೊ ಹಾಗೇನು ಬರುತ್ತೆ, ಮೈನಸ್ 12/3 ಅಂದರೆ ಮೈನಸ್ 4 ಬಂದ್ಬಿಡುತ್ತೆ. ಯಾವಾಗ x ಬೆಲೆ 0 ಕೊಟ್ಟಾಗ y ಬೆಲೆ ಏನು ಬಂತು ನಮಗೆ, ಮೈನಸ್ 4 ಬರುತ್ತೆ ಹೌದಾ. ಸೊ ಈಗ ನೆಕ್ಸ್ಟ್ ಯಾವ್ದು ಕೊಡ್ತೀನಿ ನಾನು, ಈಗ 1 ಕೊಟ್ಟರೆ ಇಲ್ಲಿ ಹೌದಾ ನಮಗೆ ಎಷ್ಟು ಬರುತ್ತೆ, ಇಲ್ಲಿ 10 ಆಗಿಬಿಡುತ್ತೆ, -10. ಅದು 3ರಿಂದ ಭಾಗ ಆಗುತ್ತೆ. 2 ಕೊಟ್ಟರೆ ಏನು ತಿಳ್ಕೊಳ್ಳಿ, 4 ಆಗುತ್ತೆ. 8 ಕೂಡ 3ರಿಂದ ಭಾಗ ಆಗುತ್ತೆ. ಸೊ 3 ಕೊಟ್ಟರೆ 6 ಆಗುತ್ತೆ. 6 12ರಲ್ಲಿ 6 ಹೋದರೆ 6 ಉಳಿಯುತ್ತೆ. 6 3ರಿಂದ ಭಾಗ ಆಗುತ್ತೆ. ಸೊ ನಾನು ಫಸ್ಟ್ ನೋಡ್ಕೋಬೇಕು, ಅಥವಾ ಬೇರೆ ಕಡೆ ಎಲ್ಲರೂ ಒಂದು ಕಡೆ ಕ್ಯಾಲ್ಕುಲೇಷನ್ ಹಾಕಿದ್ವಿ, ಯಾವ ಬೆಲೆಗಳು ಅದಕ್ಕೆ ಸರಿ ಹೋಗ್ತವೆ ಅಂತ ಫಸ್ಟ್ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡ್ಕೊಂಡು ಬೆಲೆ ಹಾಕಿ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮಾಡಿ ಅಂತ ಅದನ್ನು ನಮ್ಮ ಸೈಡಿಗೆ ವರ್ಕ್ ಮಾಡಿಕೊಡಿ. ಸೊ ಯಾವುದು ನಮಗೆ ಪೂರ್ಣಾಂಕ ಬರುತ್ತೋ ಆ ಬೆಲೆಗಳನ್ನು ಮಾತ್ರ ನೀವು ಹಾಕಬೇಕಾಗುತ್ತೆ. ಸೊ ಈಗ ಯಾವ ಬೆಲೆ ಹಾಕ್ತೀನಿ, x = 3 ಹಾಕಿದರೆ y ಬೆಲೆ ಏನು ಬರುತ್ತೆ ನಮಗೆ, 2 × 3 ಮೈನಸ್ 12/3 ಬರುತ್ತೆ. ಅಂದರೆ 6 ಮೈನಸ್ 12/3 ಅಂದರೆ ಮೈನಸ್ 6/3 ಬರುತ್ತೆ, ಮೈನಸ್ 2 ಬರುತ್ತೆ ಹೌದಾ. ಮೈನಸ್ 2 ಬರುತ್ತೆ. ಸೊ ಚಿಹ್ನೆಗಳು ಭಾಳ ಇಂಪಾರ್ಟೆಂಟು. ಚಿಹ್ನೆ ತಪ್ಪಾಯಿತು ಅಂತ ಹೇಳಿದ್ರು ಗ್ರಾಫಲ್ಲಿ ಬೇರೆ ಬೇರೆ ಕಡೆ ಹೋಗುತ್ತೆ. ಸೊ ಇದನ್ನು ನಾನು ಗ್ರಾಫಲ್ಲಿ ಈ ಥರ ಪ್ಲಾಟ್ ಮಾಡಿದರೆ ಎಕ್ಸ್ ಹೌದಾ, ವೈ = ಏನಿದೆ 2x ಮೈನಸ್ 12/3 ಇದೆ. ಸೊ ಇದಕ್ಕೆ ಎರಡನೇ ಬೆಲೆ ತೊಗೊಂಡಿದ್ದೀನಿ, 0 ಮೈನಸ್ 4 3 ಮೈನಸ್ 2. ಸೊ ನಿರ್ದೇಶಾಂಕ ಬಿಂದುಗಳು 0, -4
-1 ಎರಡು ಸಿಗುತ್ತೆ ಹೌದಾ, ಇವೆರಡು ಸಿಗುತ್ತೆ. ಸೊ ಈಗ ನಾವು ಈ ಬೆಲೆಗಳನ್ನು ಎಲ್ಲಿ ಆದೇಶ ಮಾಡಬೇಕು ಅಂತ ಹೇಳಿದರೆ ಗ್ರಾಫಲ್ಲಿ ನಾವು ಇದನ್ನು ಫ್ಲಾಟ್ ಮಾಡಬೇಕು. ಸೊ 3 ಬಿಟ್ಟು ನೀವು ಬೇರೆ ಯಾವುದೇ ಇದನ್ನು ತಗೋಬೋದು ನೀವು. ಸೊ ಅದು ತಗೊಂಡ್ರೂ ಕೂಡ ಏನು ತಪ್ಪೇನಿಲ್ಲ. ಆದರೆ ಏನಂತ ಹೇಳಿದರೆ ತಪ್ಪಾಗಬಾರ್ದು, ನಾವು ತಗೊಂಡಿರ್ತಕ್ಕಂಥ ಬೆಲೆಗಳು ತಪ್ಪಾಗಬಾರ್ದು. ಓಕೆ, ಸೊ ಮೊದಲನೇದು 0,2 ಇದೆ ನೋಡಿ. ಈ ಗ್ರಾಫಲ್ಲಿ 0,2 ಅಂತ ಹೇಳಿದ್ರೆ ಎಕ್ಸ್ ಬೆಲೆ 0 ಅಂದರೆ ಇಲ್ಲಿ ಬರುತ್ತೆ, ವೈ ಬೆಲೆ 2 ಅಂತ ಹೇಳಿದ್ರೆ ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ನೆಕ್ಸ್ಟ್ 3,1 ಎಕ್ಸ್ ಬೆಲೆ 3 ಅಂದರೆ ಇಲ್ಲಿ ಬರುತ್ತೆ, ವೈ ಬೆಲೆ 3 ಅಂತ ಹೇಳಿದ್ರೆ ಇಲ್ಲಿ ಬರುತ್ತೆ, ಇಂದ 1. ಸೊ ಈ ಎರಡನ್ನು ಸೇರಿಸಿ ಇಲ್ಲಿ ಬರುತ್ತೆ. ಇದು ಒಂದು ಗ್ರಾಫ್ ಆಯಿತು ಹೌದಾ. ಯಾವುದಿದು ಇದು ಬರೀಬೇಕು ಯಾವ ಗ್ರಾಫ್ ಅಂತ. y = 6 - x/3 ಬರ್ತದೆ. ನೆಕ್ಸ್ಟ್ ಎರಡನೇ ಗ್ರಾಫನ್ನು ಸ್ಟಾರ್ಟ್ ಮಾಡಿ. ಎರಡನೇದು ಯಾವುದಿದೆ, y = 2x - 12/3. ಸೊ ಮೊದಲನೇ ನಿರ್ದೇಶಾಂಕ ಬಿಂದು 0,4 ಇದೆ, -4. ಎಕ್ಸ್ ಬೆಲೆ 0 ಅಂದರೆ ಇಲ್ಲಿ ಬರುತ್ತೆ, y ಬೆಲೆ -4 ಇಲ್ಲಿ ಬರುತ್ತೆ. ನೆಕ್ಸ್ಟು 3,-2 ಎಕ್ಸ್ ಬೆಲೆ 3 ಅಂದರೆ ಇಲ್ಲಿ ಬರುತ್ತೆ, ವೈ ಬೆಲೆ -2 ಅಂದರೆ ಇಲ್ಲಿಂದ 2 ಕೆಳಗೆ ಕೌಂಟ್ ಮಾಡಿದರೆ ಇಲ್ಲಿ ಬರುತ್ತೆ ಆಯಿತಾ. ಈಗ ಇವೆರಡನ್ನು ಸೇರಿಸಿ ನೋಡಿ, ಈ ಥರ ಎರಡನ್ನು ಸೇರಿಸಿ ನೋಡಿ. ಇವೆರಡು ಸೇರಿಸಿದಾಗ ಇವೆರಡೂ ಬೆಲೆಗಳು ಎಲ್ಲಿ ಒಂದನ್ನೊಂದು ಸೇರಿಸಿದ್ದಾರೆ ಅಂತ ನೋಡ್ಕೋಬೇಕು ಫಸ್ಟ್ ನೀವು ಹೌದಾ. ಈ ಪಾಯಿಂಟಲ್ಲಿ ಸೇರಿಸಿದ್ದಾರೆ ಅಂದರೆ ಸೊ ಇಲ್ಲಿ ಈ ಪಾಯಿಂಟಲ್ಲಿ ನಮಗೆ ಎಕ್ಸ್ ಬೆಲೆ ಏನಿದೆ ವೈ ಬೆಲೆ ಏನಿದೆ ಬರ್ಕೋಬೇಕು ಹೌದಾ. ಎಕ್ಸ್ ಬೆಲೆ ಏನಿದೆ ಇಲ್ಲಿ 0 ಇದೆ ಹೌದಾ, ಸಾರಿ ಎಕ್ಸ್ ಬೆಲೆ 6 ಇದೆ, +6 ಇದೆ. ವೈ ಬೆಲೆ ಏನಿದೆ 0 ಇದೆ. ಸೊ ಎಕ್ಸ್ = 6, ವೈ = 0ನಲ್ಲಿ ಈ ಎರಡು ರೇಖೆಗಳು ಪರಸ್ಪರ ಏನಾಗಿದ್ದಾರೆ ಅಂದರೆ ಸೇರಿಸಿದ್ದಾರೆ. ಸೊ ಅದರಿಂದ ಈ ಸಮೀಕರಣದ ಪರಿಹಾರ ಏನು ಅಂತ ಹೇಳಿದರೆ x = 6 ಮತ್ತು y = 0. ಸೊ ಇವು ಎರಡೂ ಕೂಡ ಏನಾಗುತ್ತೆ, ಈ ಸಮೀಕರಣದ ಪರಿಹಾರಗಳಾಗುತ್ತೆ. ಸೊ ಅದರಿಂದ ಇಲ್ಲಿ ನಾವೇನು ಕೇಳಿದರೆ, ಇಲ್ಲಿ ಈ ಸಮೀಕರಣಗಳು ಸ್ಥಿರವೇ ಅಂತ ಕೇಳಿದ್ದಾರೆ ಹೌದಾ. ಸ್ಥಿರನ ಅಸ್ಥಿರನ ಇವು. ಸೊ ಎರಡೂ ಕೂಡ ಚೇರ್ಸಿದ್ದಾರೆ ಮತ್ತು ಇವುಗಳಿಗೆ ಒಂದೇ ಒಂದು ಪರಿಹಾರ ಇರೋದ್ರಿಂದ ಈ ಎರಡೂ ಸಮೀಕರಣಗಳನ್ನು ನಾವೇನಂತ ಹೇಳ್ಬೋದು, ಸ್ಥಿರ ಜೋಡಿಗಳು ಅಂತ ಹೇಳ್ಬೋದು. ಸೊ ಈ ರೀತಿ ಗ್ರಾಫಲ್ಲಿ ಫ್ಲಾಟ್ ಮಾಡಿಬಿಟ್ಟು ನೀವು ಪರೀಕ್ಷೆಯಲ್ಲಿ ಈ ಥರದ್ದು ಕೇಳ್ತಾರೆ, ಯಾವುದೇ ಸಮೀಕರಣಗಳ ಜೋಡಿಗಳು ಕೊಟ್ಬಿಟ್ಟು ಅವು ಸ್ಥಿರನೋ ಅಸ್ಥಿರನೋ ಪರೀಕ್ಷೆ ಮಾಡಿ ನಕ್ಷೆಯ ಮೂಲಕ ಅಂತ. ಸೊ ನಮಗೆ ಅವು ಒಂದನ್ನೊಂದು ಚೇರ್ಸಿದ್ವು ಅಂತ ಹೇಳಿದ್ರೆ ಸ್ಥಿರ ಆಗಿರುತ್ತೆ ಹೌದಾ. ಸೊ ಚೇರ್ಸಿಲ್ಲ ಅಂತ ಹೇಳಿದರೆ ಏನಾಗಿರುತ್ತೆ, ಅವು ಅಸ್ಥಿರ ಜೋಡಿಗಳು. ಸೊ ಈ ರೀತಿ ನಾವು ಯಾವುದೇ ಈ ಥರ ಸಮಸ್ಯೆ ಕೊಟ್ಟಾಗ ಮಾಡ್ಬೋದು ಮಕ್ಕಳು. ಸೊ ಇದೇ ಥರದ್ದು ನಿಮಗೆ ಸಮಸ್ಯೆಗಳು, ಹಲವಾರು ಸಮಸ್ಯೆಗಳು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದೆ. ಅವುಗಳನ್ನು ಸಹ ನೀವು ಈ ಥರ ಗ್ರಾಫ್ ಶೀಟ್ ತೊಗೊಂಡು ಗ್ರಾಫಲ್ಲಿ ಯಾವ ರೀತಿ ಫ್ಲಾಟ್ ಮಾಡೋದು ಅಂತ 8, 9ನೇ ಕ್ಲಾಸಲ್ಲೆಲ್ಲ ಹೇಳ್ಕೊಟ್ಟಿದ್ವಿ, ಗೊತ್ತಿರುತ್ತೆ. ಸೊ ಈ ಸಮೀಕರಣಗಳು ಈ ರೀತಿ ವೈರೂಪಕ್ಕೆ ತಂದು ಅವುಗಳನ್ನು ಫ್ಲಾಟ್ ಮಾಡಿಬಿಟ್ಟು ಅವುಗಳು ಸ್ಥಿರವೇ ಅಥವಾ ಅಸ್ಥಿರವೇ ಅನ್ನೋದನ್ನು ಅಭ್ಯಾಸದಲ್ಲಿ ಹಲವಾರು ಸಮಸ್ಯೆಗಳಿದ್ದಾವೆ, ಅವುಗಳನ್ನು ನೀವು ಮಾಡ್ಕೊಂಡು ಬಂದು ಮಕ್ಕಳೇ. ಉಳಿದಿದ್ದನ್ನು ನಾವು ಮುಂದಿನ ಒಂದು ತರಗತಿಯಲ್ಲಿ ನೋಡೋಣ. ಥ್ಯಾಂಕ್ ಯು.